ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾವಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಭಾಳಷ್ಟು ವಿಚಾರಗಳನ್ನು ಅವರು ನಮಗೆ ಹೇಳ್ತಾ ಬರ್ತಾ ಇದ್ದಾರೆ. ಇಂದಿನ ವಿಚಾರದಲ್ಲಿ ಹೆಣ್ಣು ಹೊನ್ನು ಮಣ್ಣು ಇವಕ್ಕೆ ಬಲಿಯಾಗೋದು ಬೇಡ, ಅದರಿಂದ ಏನಾಗ್ತದೆ ನಿನಗೆ ದುಃಖನೇ ಆಗ್ತದಪ್ಪ ಅಂತ ಹೇಳಿದ್ರು ಅವರು. ಅದಕ್ಕೆ ಅದ್ರ ಮೇಲೆ ಮೋಹ ಮಾಡೋದು ಬೇಡ ಅಂತ ಕೆಲವು ವಿಷಯಗಳನ್ನು ಹೇಳಿ, ಮತ್ತು ಮುಂದೆ ಈ ಒಂದು 13ನೆಯ ಪದದಲ್ಲಿ ಹೇಳ್ತಾರೆ, ಭಾಳ ವಿಶೇಷವಾಗಿ ಹೇಳ್ತಾರೆ, ಸ್ತ್ರೀ ಮೇಲೆ ಮಾಡುವಂಥ ಮೋಹ ಅದು ಯೋಗ್ಯ ಅಲ್ಲ ನಿನಗಂತ ಹೇಳಿ, ಇವಾಗ ಸುತನ ಮೇಲೆ ವಿಶೇಷವಾದ ಪ್ರೇಮ ಮಾಡೋದ್ರಿಂದ ಅದು ಅನರ್ಥಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾರೆ. ಸುತ ಅಂದ್ರೆ ಮಗ ಆಗಿರ್ಬೋದು, ಮಕ್ಕಳಾಗಿರ್ಬೋದು. ಈ ಮಗನ ಮೇಲೆ ಅಥವಾ ಮಗಳ ಮೇಲೆ ಮಾಡುವಂತಹ ಪ್ರೇಮ, ವಿಶೇಷವಾದಂಥ ಪ್ರೇಮ ಮಾಡುವುದರಿಂದ ಅದು ಭಾಳಷ್ಟು ಅನರ್ಥಕ್ಕೆ ಕಾರಣ ಆಗ್ತದೆ, ಅನಂತ ಚಿಂತೆಗಳಾಗ್ತವ ಅಂತ ಹೇಳ್ತಾರೆ. ಅದರಿಂದ ಮಗನ ಮೇಲಿನ ಮೋಹ ಮಾಡದೇ ಇರುವಂಥದ್ದು ಒಳ್ಳೆಯದು. ಮಗನ ಮೇಲೆ ಮೋಹ ಇಡಬೇಡ, ನೀನು ಏನು ಇರಬೇಕಾಯ್ತು ಇರಬೇಕಾದಂಗೆ, ಆದರೆ ಭಾಳಷ್ಟು ವಿಶೇಷವಾದಂಥ ಪ್ರೇಮ ಮಾಡೋದ್ರಿಂದ ಏನಾಗ್ತದ, ಅನರ್ಥ ಆಗ್ತದ ಅಂತ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ ಅವರು. ನೋಡ್ರಿ, ಒಂದನೆಯ ಒಂದು ಈ ಪದದಲ್ಲಿ ಹೇಳ್ತಾರೆ, ಸುತನ ಸೊಗಸು ಮಿಗಿಲೆನ್ನದೆ ಚಿಂತೆಗಳ ಮತಿವಂತರು ಅರಿದು ಮೋಹವನ್ನು ಉಳಿದಿಹುದು ಅಂತ ಹೇಳ್ತಾರೆ ಅವರು. ಸುತ ಅಂದ್ರೆ ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ಮಕ್ಕಳಾಗಿರ್ಬೋದು. ಮತ್ತು ಸೊಗಸು ಅಂದ್ರೆ ಆ ಸುಖವು ಹೆಚ್ಚಿನದಂತ ಹೇಳ್ಕೊಳ್ಳುವಂಥದ್ದು. ಮಗನ ಮೇಲೆ ಒಂದಿಷ್ಟು ಮೋಹ ಇಡುವಂಥದ್ದು. ಜಗತ್ತಿನಲ್ಲಿ ಜನರು ಯಾಕಂದ್ರೆ ಮಗನಿಂದ ಅಧಿಕವಾದಂಥ ಸುಖ ಪ್ರಾಪ್ತಿಯಾಗ್ತಂತ ತಿಳ್ಕೊಂಡಿದ್ದಾರೆ, ಮಕ್ಕಳಿಂದ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಏನು ಹೇಳ್ತಾರೆ, ಮಕ್ಕಳು ಹುಟ್ಟಿದಾಗ ನಮ್ಗೆ ಮೋಕ್ಷ ಆಗ್ತದ ಅಥವಾ ಏನೋ ಒಂದು ತಿಳ್ಕೊಂಡಿರ್ತಾರೆ. ಅದ್ರ ಮಗ ಅನ್ನುವಂಥದ್ದು ಎಂಥದ್ದು ಇರ್ಬೇಕಂದ್ರೆ ಜ್ಞಾನ ಅನ್ನುವಂಥ ಮಗ ಹುಟ್ಟಿದಾಗ ಮೋಕ್ಷ ಆಗ್ತದೆ ಅನ್ನುವಂಥದ್ದು. ಎಂಥ ಮಗ ಇರಬೇಕು ಅಂತಂದಾಗ ಮಹಾತ್ಮರು ಹೇಳ್ತಾರೆ, ಮದುವೆಯಾಗಿ ಮಕ್ಕಳು ಹುಟ್ಟಿದಾಗ ಮೋಕ್ಷ ಐತ್ರಿ ಅಂತ ಕೆಲವು ಆಡು ಭಾಷೆಯಲ್ಲಿ ಮಾತಿನಲ್ಲಿ ಹೇಳ್ತಾರೆ ಮಕ್ಕಳಿಂದನೇ. ಅದಕ್ಕೆ ಮಹಾತ್ಮರು ಏನು ಹೇಳಿದ್ರು, ಮಗ ಹುಟ್ಟೆನವ್ವ ಎನಗೊಬ್ಬ ಮಗ ಹುಟ್ಟೆನವ್ವ, ಮಗ ಹುಟ್ಟಿ ಎನ್ನ ಮಾಯವ ನಳಿಸಿ ಜಗ ಬಿಡಿಸಿ ಎನ್ನ ಜನ್ಮವ ಕೆಡಿಸಿದ ಮಗ ಹುಟ್ಟೆನವ್ವ ಎನಗೊಬ್ಬ ಮಗ ಹುಟ್ಟೆದವ್ವ. ಯಾಕಂದ್ರೆ ಮಗ ಅಂದರೆ ಎಂಥವನಿರಬೇಕು ಅಂದ್ರೆ, ಮಗ ಹುಟ್ಟಿಯನ್ನ ಮಾಯವನ್ನಳಿಸಿ ಜಗವನ್ನು ಬಿಡಿಸಿ ಜನ್ಮವನ್ನು ಕೆಡಿಸಿದ ಅಂಥ ಮಗ ಹುಟ್ಟಿದಾಗ ನಿನಗೆ ಮೋಕ್ಷ ಆಗ್ತದೆ ಅಂತ ಹೇಳ್ಯಾರ. ಎಲ್ಲನ ಇಂಥವು ಸಾಯಂಥ ಮಕ್ಕಳು, ನಿನಗೆ ಕಷ್ಟ ಕೊಡುವಂಥ ಮಕ್ಕಳು, ಇಂಥ ಮಕ್ಕಳು ಹುಟ್ಟಿದಾಗ ನಿನಗೆ ಮೋಕ್ಷ ಆಗ್ತದೆ ಅಂತಾರೇನು, ತಪ್ಪು ತಿಳ್ಕೊಳ್ಳುವಂಥದ್ದು. ಅದಕ್ಕೆ ಮಗ ಎಂಥವ್ನು ಹುಟ್ಟಬೇಕಂದ್ರೆ ಇಂಥವು ನಿನ್ನ ಜಗತ್ತಿನೊಳಗೆ ನಿನ್ನ ಮಾಯವನ್ನು ಕೆಡಿಸಿ ಜಗತ್ತನ್ನು ಬಿಡಿಸಿ ನಿನಗೆ ಈ ಜನನ ಮರಣ ಒಂದು ಏನಿರ್ತದೆ ಆ ದುಃಖವನ್ನು ಬಿಡುಗಡೆ ಮಾಡುವಂಥ ಮಗ ಹುಟ್ಟಬೇಕು ಅಂತ ಹೇಳ್ತಾರೆ ಮಹಾತ್ಮರು. ಹಿಂಗೆ ಹೇಳಿದ್ದಾರೆ. ಅದಕ್ಕೆ ಈ ಮಕ್ಕಳನ್ನು ನೀನು ನಂಬಕ್ಕೆ ಹೋಗಬೇಡ ಅಂತಂದ್ರೆ ಏನು ಅವ್ರಿಗೆ ಬೈಬೇಕು ಹೊಡಿಬೇಕಂತಿಲ್ಲ. ಇಲ್ಲಿ ಅವ್ರ ಮೇಲೆ ವಿಶೇಷವಾದಂಥ ಪ್ರೇಮ ಮಾಡಿದಾಗ ನಂಗೆ ಸುಖ ಆಗ್ತದ ಅಂತ ಆ ಒಂದು ವಿಶೇಷವಾದಂಥ ಪ್ರೇಮ ಮಾಡಿದರೆ ನೀನು ಅನರ್ಥ
ಒತ್ತಕ್ಕೆ ಒಳಗಾಗ್ತೀವಿ. ಅದಕ್ಕೆ ಅತನಿಂದ ಭಾಳ ಸುಖ ಆಗ್ತದ ನನಗೆ ಮುಂದೆ. ಮಕ್ಕಳು ಆಗ್ಯಾವ ಇಲ್ಲ ಅಂತಿಲ್ಲ, ಆದ್ರೆ ನೀನು ಯಾವ ಆಸೆಯನ್ನು ಇಟ್ಕೋಬೇಡ. ಅದನ್ನು ಮುಂದೆ ಹೇಳ್ತಾರೆ, ನೀನು ಮಾಡಂಗೆ ಮಾಡು ಅಷ್ಟೇ ಹೊರ್ತಾಗಿ ಮಗನಿಂದ ನನಗೆ ಭಾಳ ಸುಖ ಆಗ್ತದಂತ ಅಂದ್ಕೋಬೇಡ ಅಂತಾರೆ ಅವ್ರು. ಮಕ್ಕಳಿಂದ ಭಾಳ ಚಂದ ಐತ್ರಿ, ಮಕ್ಕಳಿಂದ ನಮಗೆ ಭಾಳ ಸುಖ ಐತ್ರಿ ಅಂದರೆ ನಿನ್ನಷ್ಟು ಮೂರ್ಖನೇ ಯಾರಿಲ್ಲ ಅಂತಾರೆ ಅವರು. ಅದಕ್ಕೆ ಇಲ್ಲೇನು ಹೇಳ್ತಾರೆ, ಮಗನಲ್ಲಿ ವಿಶೇಷವಾದಂಥ ಮೋಹದಿಂದ ಕೂಡಿರ್ತಾರೆ. ಯಾಕಂದ್ರೆ ಮಗನಿಂದ ಸುಖ ಭಾಳಷ್ಟು ಎಲ್ಲಕ್ಕಿಂತ ಅತ್ಯಧಿಕವಾದಂಥ ಸುಖ ಮಗನಿಂದ ಆಗ್ತದ, ಮಗಳಿಂದ ಆಗ್ತದ ಅಂತ ತಿಳ್ಕೊಂಡಿರ್ತಾನೆ. ಆದ್ರೆ ಮಗನಿಂದ ಸುಖವಾಗುವಂಥ ಬದಲು, ಯಾಕಂತಂದ್ರೆ ಇಲ್ಲಿ ಕೂಡ ಹೇಳ್ತಾರೆ, ಮಗನಿಂದ ಸುಖ ಆಗೋದಕ್ಕಿಂತ ಮೊದಲು ಏನಾಗ್ತದ, ದುಃಖಕ್ಕೆ ಕಾಣುವಂಥ ಅನೇಕ ಚಿಂತೆಗಳು ಉತ್ಪನ್ನ ಆಗ್ತದೆ. ಅದರಿಂದ ಸುಖ ಆಗ್ತದೆ ಅನ್ನೋದು ಅತ್ತಿರಲಿ, ಆ ವಿಷಯದಿಂದ ನಿನಗೆ ಅನಂತ ದುಃಖಗಳು ಆಗ್ತಾವಂತ ಹೇಳ್ತಾರೆ ಅವನು. ಆ ಮಗನಿಂದನೇ ನಿನಗೆ ಅನಂತ ದುಃಖಗಳು ಅದಾವ, ಅನಂತ ಚಿಂತೆಗಳು ಅದಾವ. ಅಂಥ ಮಗನಿಂದನೇ ನೀ ಎಲ್ಲ ತಿಳ್ಕೊಂಡಿದೆ, ಆ ಮಗನಿಂದ ನನಗೆ ಸುಖ ಐತೆ ಅಂತ ತಿಳ್ಕೊಂಡಿದೆ. ಆದರೆ ಅದರಿಂದನೇ ಎಷ್ಟೋ ನಿನಗೆ ದುಃಖಕ್ಕೆ ಕಾರಣಗಳು ಅದಾವಪ್ಪ. ಅದರಿಂದ ಬುದ್ಧಿವಂತರು ಇದನ್ನು ತಿಳ್ಕೊಂಡು ಮಗನ ಮೇಲೆ ಮೋಹ ಇಟ್ರೇನಂದ್ರೆ ಮಗನ ಬಿಟ್ಟು ದೂರನೇ ಇರಂಗಿಲ್ಲ, ಮಗನ ಜೊತೆನೇ ಇರ್ತಾರೆ. ಆದ್ರೆ ಮಗನ ಮೇಲೆ ಇಟ್ಟಿರುವಂಥ ಮೋಹವನ್ನೇ ಬಿಟ್ಕೊಂಡ್ರು ಯಾರು ಬಲ್ಲವರು, ತಿಳಿದಂಥವ್ರು, ಬುದ್ಧಿವಂತರು. ಇವ್ರಿಗೆ ಬುದ್ಧಿವಂತರು ಅಂತ ಹೇಳ್ತಾರೆ. ಯಾಕಂದ್ರೆ ಇದನ್ನು ಈ ರೀತಿ ತಿಳ್ಕೊಂಡು ಮಗನಿಂದ ಯಾವುದೂ ಇಲ್ಲ, ಸುಖ ಅಂತ ನೆನ್ಸಂಗೂ ಇಲ್ಲ, ದುಃಖ ಅಂತ ಅನ್ನಂಗೂ ಇಲ್ಲ, ಮಾಮೂಲಿ ಯಥಾರ್ಥವಾಗಿ ಇರಪ್ಪ. ಅದ್ರ ಮೇಲೆ ಭಾಳ ಮೋಹ ಮಾಡೋಕ್ಕೆ ಹೋಗ್ಬೇಡ. ಅದಕ್ಕೆ ಮಕ್ಕಳು ಅಂತಂದ್ರೆ ಮಕ್ಕಳು ಎಲ್ಲ ಥರನೂ ಇರ್ತಾರೆ. ಒಡೆದು ನೋಡ್ತಾರೆ ಅಂದ್ರೆ ಹೆಂಗೆ ನೋಡ್ತಾರೆ ಮಕ್ಕಳು? ಒಡೆದು ನೋಡ್ತಾರೆ, ಬಡ್ದು ನೋಡ್ತಾರೆ, ಹೊರಗಾಕಿ ನೋಡ್ತಾರೆ, ಕಷ್ಟ ಕೊಟ್ಟು ಎಲ್ಲ ರೀತಿಯಿಂದ ನೋಡ್ತಾರೆ, ಚಂದನೂ ನೋಡ್ತಾರೆ, ಇಲ್ಲ ಅಂತಿಲ್ಲ. ಅದಕ್ಕೆ ಅದರಿಂದ ಏನಾಗ್ತದೆ, ಮಕ್ಕಳು ಅಂದಾಗೆ ಒಂದು ವಿಚಾರ ಹೇಳ್ತಿದ್ರು, ಮಕ್ಕಳಂದಾಗೆ ಹಲವಾರು ದುಃಖಕ್ಕೆ ಕಾರಣ ಆಗಿರುವಂಥ ವಿಚಾರಗಳು ಅದಾವಪ್ಪ. ಅದಕ್ಕೆ ಮಗನ ಮೇಲೆ ಮೋಹ ಬಿಟ್ಟುಬಿಡು ಅನ್ನುವಂಥದ್ದು. ಇನ್ನು ಮಗನ ಇಚ್ಛೆಯಿಂದ ಶುರುವಾಗಿಬಿಡ್ತದೆ. ಮಗನ ಇಚ್ಛೆ ಯಾವಾಗ ಬಂತು, ಗಂಡ ಹೆಂಡತಿ ಮದುವೆ ಆದ ತಕ್ಷಣ ಹುಟ್ಟಬೇಕಲ್ಲ, ಮಕ್ಕಳಾಗಬೇಕಲ್ಲ ಅನ್ನುವಂಥದ್ದು ತಲೆಗೆ ಬಂದುಬಿಡ್ತದೆ. ಅದು ಇಚ್ಛೆ ಬಂದುಬಿಡ್ತದೆ ಅವರಿಗೆ. ಯಾಕಂದ್ರೆ ಈ ಮಗನ ಪಡ್ಕೊಂಡು ಮಗನ ಬಿಟ್ಟು ಹೋಗುವವರೆಗೂ ಅನೇಕ ಚಿಂತೆಗಳು ಉತ್ಪನ್ನ ಆಗ್ತಾವ. ಅದಕ್ಕೆ ಕೆಲವು ವಿಷಯಗಳನ್ನು ಹೇಳ್ತಾರೆ, ಒಂದನೇ ನುಡಿಯಲ್ಲಿ ಹೇಳ್ತಾರೆ. ಮೊದಲ ಮದುವೆಯಾಗಿ ಬಂದ ತಕ್ಷಣವೇ ಮಕ್ಕಳಾಗಲಿ ಅನ್ನುವಂಥದ್ದು ಇರ್ತದೆ. ಮೊದಲು ಪುತ್ರನ ವಾಂಛೆಯಳು ಚಿಂತೆ ಗರ್ಭವಾಗಲದು ಕೆಡದಿರಲೆಂಬ ಕಡು ಚಿಂತೆ ಪಡೆವ ಅದನು ಗುರುತರ ಚಿಂತೆ ಗ್ರಹ ರೋಗದ ಉಪಹತಿ ಒದಗುವ ಚಿಂತೆ ಪರಿಯುವ ಚಿಂತೆ ಪೀರಿತು. ನೋಡ್ರಿ ಎಂಥ ಒಂದು ಅದ್ಭುತವಾಗಿ ಹೇಳ್ತಾರೆ ಅವರು. ಯಾಕೆ ಹೇಳ್ತಾರೆ ಅಂದ್ರೆ, ಇವೆಲ್ಲ ಗಂಟುಗಳನ್ನು ಹಾಕೊಂಡು ಕುಂತೀವಲ್ಲ, ಇದರಿಂದ ನಿನ್ನ ಸ್ವಸ್ವರೂಪದ ಜ್ಞಾನ ಆಗಂಗಿಲ್ಲ. ಇವೆಲ್ಲವುಗಳನ್ನು ಬಿಚ್ಕೊಳ್ಬೇಕಾಗ್ತದೆ. ಗಂಟುಗಳನ್ನು ಮಗನ ಮೇಲೆ ಇಟ್ಟಿರುವಂಥ ಮೋಹದ ಗಂಟು ಏನದ ಅದಲ್ಲ, ಅದರಿಂದನೂ ಭಾಳಷ್ಟು ನಿನಗೆ ದುಃಖ ತೊಗೊಂಡು ಹೋಗ್ತದ. ಅದಕ್ಕೆ ಮೊದಲು ಹೇಳ್ತಾರೆ ಅವರು, ಪುತ್ರ ನಿಲ್ಲದವರಿಗೆ, ಮಕ್ಕಳು ಇರ್ಲಾರ್ದವರಿಗೆ ಮಕ್ಕಳಾಗ್ಲಿಪ್ಪ ಅಂತ ಚಿಂತೆ ಭಾಳ ಆಗ್ತದೆ. ಹೌದಾ, ಎಷ್ಟು ಕಷ್ಟ ಆಗ್ತದೆ. ಅದಕ್ಕೆ ವಿಚಾರ ಮಾಡ್ತಾರವರು. ಮಕ್ಕಳು ಆಗದೇ ಇದ್ದಾಗ ಮಕ್ಕಳಾಗ್ಲಪ್ಪ ಅಂತ ಇಚ್ಛೆಯಿಂದ ಕೂಡಿ ಚಿಂತೆ ಮಾಡ್ತಾರೆ. ಇನ್ನೂ ಒಂದು ಆಗಬೇಕಾಗಿತ್ತು ಭಾಳಷ್ಟು ಚಿಂತೆ ಮಾಡ್ತಾರೆ. ಈಗ ಈ ಮಾಮೂಲಿ ನಾರ್ಮಲ್ ಮಕ್ಕಳಾಗಲಿಲ್ಲ ಅಂದ್ರೆ ಹಾಸ್ಪಿಟಲ್ಗೆ ಹೋಗಿ ಅದೇನೇನು ಮಾಡಿಸ್ಕೊಂಡು ಮಕ್ಕಳಾಗ್ತಾವಲ್ಲ, ಅದು ಎಷ್ಟು ಹೇಳ್ತಿರ್ತದೆ, ನರ್ಕ ಅಂತ ಅನ್ನಿಸ್ಕೊಳ್ತದೆ. ಅಷ್ಟೊಂದು ದುಃಖವನ್ನು ಅನುಭವಿಸ್ಬೇಕು, ಕಷ್ಟವನ್ನು ಅನುಭವಿಸ್ಬೇಕಾಗ್ತದೆ. ಈಗ ಮಾಮೂಲಿ ಎಲ್ಲರ ದೈವಿಚ್ಛೆ ಇದು ಕೂಡ, ಮಕ್ಕಳಾಗಬೇಕನ್ನುವಂಥದ್ದು ದೈವಿಚ್ಛೆ ಇರ್ತದೆ. ಮತ್ತು ಮಾಮೂಲಿ ಇದಾಗಲಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿ ಅದು ಏನೇನೋ ಮಾಡಿಕೊಂಡು ಮಕ್ಕಳನ್ನ ಮಾಡ್ಕೋಬೇಕಂತಂದ್ರೆ ಅದು ಎಷ್ಟು ಶರೀರಕ್ಕೆ ತೊಂದರೆ ಆಗ್ತದೆ, ಸಿಕ್ಕಾಬಿಡಕ್ಕೆ ನೋವನ್ನು ಅನುಭವಿಸ್ಬೇಕಾಗ್ತದೆ. ಮತ್ತು ಹೆಂಡತಿ ಅಕಸ್ಮಾತ್ ಗರ್ಭಿಣಿ ಆದಳು ಅಂತಂದಾಗ ಭಾಳಷ್ಟು ಅದು ಚಿಂತೆ ಆಗ್ತದೆ. ಅಯ್ಯೋ ಭಾಳ ದಿವ್ಸಕ್ಕೆ ನಿಂತದ್ರಿ, ಅದು ಹೆಂಗಾಗ್ತದೋ ಹೆಂಗಿಲ್ಲೋ, ಸರಿ ಇರ್ತದೋ ಇಲ್ಲೋ, ಇದು ಮತ್ತು ಇದೇನು ಮತ್ತು ನಾಶ ಆಗಿ ಹೋಗಬಾರ್ದು ಅಂತ ಈ ರೀತಿ ಚಿಂತೆ ಉತ್ಪನ್ನ ಆಯ್ತು. ಮಕ್ಕಳು ಆಗೋದಕ್ಕಿಂತ ಮುಂಚೆ ಮಕ್ಕಳು ಬೇಕು, ಇನ್ನೂ ಆಗಲಿಲ್ಲಲ್ಲ, ಯಾವಾಗ ಆಗ್ತದೆ ಅನ್ನುವಂಥ ಚಿಂತೆ ಕಾಡ್ತಿರ್ತದೆ. ಆಮೇಲೆ ಗರ್ಭಿಣಿ ಆದಳು ಅಂತಂದಾಗ ಆವಾಗ ಒಂದು ಚಿಂತೆ ಶುರುವಾಗ್ತದೆ. ಭಾಳ ದಿವ್ಸಕ್ಕಾಯಿತು, ಅಥವಾ ಈಗ ಗರ್ಭಿಣಿ ಆಗಿದ್ದಾಳೆ, ಅದಕ್ಕೆ ಮತ್ತೇನಾದರೂ ವ್ಯತ್ಯಾಸ ಮಗುವಿಗೆ ಆಗ್ತದೇನೋ ಅನ್ನುವಂಥ ಒಂದು ಚಿಂತೆ ಶುರುವಾಗ್ತದೆ.
ಮತ್ತು ಆಕಿಂದು ಬಾಣಿತನ ಹಾಕಬೇಕಾದಾಗ ಕೂಡ ಭಾಳಷ್ಟು ಚೆನ್ನಾಗಿ ಆಗ್ತದೋ ಇಲ್ಲೋ, ಏನಾಗ್ತದೋ ಏನಿಲ್ಲ ಅಂತನ್ನುವಂಥ ಚಿಂತೆ ಕೂಡ ಅಲ್ಲೇ ಇರ್ತದೆ, ಹೌದಲ್ಲ. ಮತ್ತು ಹಡ್ದ ಮೇಲೆ ಆದರೂ ಕೂಡ ಅಷ್ಟೇ, ಅಲ್ಲಿನೂ ತೃಪ್ತಿ ಆಯ್ತೇನೋ ಅಂದ್ರೆ ಅಲ್ಲಿನೂ ತೃಪ್ತಿ ಆಗಲಿಲ್ಲ. ಯಾಕಂತಂದ್ರೆ ಹಡ್ದ ಮೇಲಾದರೂ ಕೂಡ ಅಲ್ಲಿ ಏನಾದರೂ ತೃಪ್ತಿ ಆಯ್ತೇನೋ ಅಂದರೆ ಇಲ್ಲ. ಯಾವಾಗ ಮಕ್ಕಳಾಗೋಕ್ಕಿಂತ ಮುಂಚೆ ಕೂಡ ಆಗಲಿ ಅನ್ನುವಂಥ ಚಿಂತೆ ಆಯಿತು. ಗರ್ಭವತಿ ಆದಾಗ ಮಗು ಹೆಂಗಿರ್ತದೇನೋ ಅದು ಮತ್ತೆ ಹೋಗ್ಬಾರ್ದು, ಅದು ಚೆನ್ನಾಗಿ ಬೆಳಿಬೇಕನ್ನುವಂಥದ್ದು ಚಿಂತೆ ಇರ್ತದೆ. ತಿರ್ಗಾ ಏನಾಯಿತು, ಆಕೆ ಮುಂದೆ ಬಾಣಿತನದಲ್ಲಿ ಕೂಡ ಚೆನ್ನಾಗಾಗಲಿ ಅನ್ನುವಂಥ ಒಂದು ಚಿಂತೆ ಆಯಿತು. ಆಮೇಲೆ ಅದು ಆ ಬಾಣಿತನ ಆದಮೇಲೆ ಮಗು ಹುಟ್ಟಿದ ಮೇಲೆ ಕೂಡ ಕೆಲವು ಗ್ರಹಗತಿಗಳು, ರೋಗಗಳ ಉಪದ್ರವ ಆಗಬಾರ್ದಂತ ಅನ್ನುವಂಥ ಚಿಂತೆ. ಯಾವುದು ಅಲ್ಲಿ ಗ್ರಹಗಳದ ಒಂದು ಐತೇನು, ಯಾವ ಟೈಮಿಗೆ ಹುಟ್ಟಿತು ಅದರದ್ದೊಂದು ಚಿಂತೆ. ಆಮೇಲೆ ರೋಗಗಳು ಆಗುವಂಥ, ಸಣ್ಣ ಮಗುವಿದ್ದಾಗ ಅನೇಕ ರೋಗಗಳಿಂದ ಅದು ಚೆನ್ನಾಗಿರ್ಬೇಕನ್ನುವಂಥ ಅದು ಒಂದು ಚಿಂತೆ ಶುರುವಾಗ್ತದೆ. ಆಮೇಲೆ ಮಗುವಿಗೆ ರಕ್ಷಣೆ ಮಾಡುವಂಥ ಚಿಂತೆ, ಆಮೇಲೆ ಚೆನ್ನಾಗಿ ಅದಕ್ಕೆ ನೋಡ್ರಿ ರೋಗ ಬರಲಾರ್ದಂಗೆ ಮಾಡುವಂಥದ್ದು, ಹಾಲು ಕುಡಿಸುವಂಥದ್ದು, ಅದಕ್ಕೆ ಭಾಳಷ್ಟು ರೀತಿಯಿಂದ ನೋಡ್ಕೋವಂಥ ಚಿಂತೆ ಕಮ್ಮಿ ಐತೇನು, ಅಧಿಕನೇ ಆಗಿರ್ತದೆ ಅಲ್ಲ. ಚಿಂತೆ ಅಧಿಕನೇ ಆಗ್ತದೆ, ಜಾಸ್ತಿ ಆಗ್ತಾನೆ ಬರ್ತದೆ. ಅದಕ್ಕೆ ನಾವು ಸುಖಕ್ಕೆ ದುಃಖ ಅಂದ್ಕೊಂಡು, ದುಃಖಕ್ಕೆ ಸುಖ ಅಂದ್ಕೊಂಡು ಮೊದಲೇ ಆರಾಮಾಗಿತ್ತಿದ್ದು. ಮಕ್ಕಳ ಆಗಿಲ್ಲ, ಮಹಾತ್ಮರು ಏನು ಹೇಳ್ತಾರೆ, ಅವರು ಏನಿರಲಿಲ್ಲ ಅಂದ್ರೆ ಆರಾಮಂತಾರೆ ಅವ್ರು. ಮತ್ತು ಅದಕ್ಕೆ ಅವ್ರು ಯಾವನ್ನೂ ಅವ್ರು ಹಚ್ಕೊಳ್ಳಿಲ್ಲ ಮೈಗೆ. ನಾವೇನಿದ್ವಿ ಮೊದಲು ಭಾಳ ಆನಂದವಾಗಿ ಇದ್ದೀವಿ, ನಂತರ ಬಯಸ್ತು ನೋಡ್ರಿ ಮನಸ್ಸು, ಅಪೇಕ್ಷೆ ಮಾಡ್ತು ಏನು ಒಂದು ಮಗು ಆದ್ರೆ ಸಮಾಧಾನ ಐತೆ ನಿನಗೆ, ಇಲ್ಲ ಸಮಾಧಾನ ಇಲ್ಲ. ಅದು ಹುಟ್ಟಿ ಅದು ಏನು ಸಣ್ಣ ಮಗು ಅದಲ್ಲ, ಆವಾಗಾದರೂ ಕೂಡ ಇನ್ನೂ ಮಗುವಿನ ರಕ್ಷಣೆಯ ಒಂದು ಚಿಂತೆ ಶುರುವಾಗಿಬಿಡ್ತು, ಅತ್ಯಧಿಕವಾದ ಚಿಂತೆ ಶುರುವಾಗಿಬಿಡ್ತು. ಅದಕ್ಕೆ ಈ ರೀತಿಯಾಗಿ ಇದು ಚಿಂತೆ ನಿನಗೇನು ಕಡಿಮೆ ಆಗಲ್ಲ, ಅಧಿಕವಾಗಿ ಚಿಂತೆ ಶುರುವಾಗ್ತದೆ. ಎರಡನೇ ನುಡಿಯಲ್ಲಿ ಹೇಳ್ತಾರೆ, ಈ ಬಾಲಕನ ದುರುಳುತನದ ಏನು ಹೇಳ್ತಾರೆ, ಬಾಲನ ದುರುಳುತನದ ಚಿಂತೆ ಯೌವನದ ಕಾಲ್ದೊಳ್ಕಂತು ಕೆಂಗಡಿಪ ಚಿಂತೆ, ಅದರ ಮೇಲೆ ವಿವಾಹವೆಸಗುವ ಚಿಂತೆ, ಬಾಳುವಿಗೆ ಪೇಳಿ ಬುದ್ಧಿಯನ್ನು ಕಲಿಸುವ ಚಿಂತೆ ಬಲುಹು. ನೋಡ್ರಿ ಏನು ಸುಖ ಐತೆ ಹೇಳ್ರಿ. ಅದಕ್ಕೆ ಹೇಳ್ತಾರೆ ಅವರು, ಬಾಲ್ಯ ಅವಸ್ಥೆಯಲ್ಲಿ ಬಾಲನ ದುರುಳುತನ ಅಂತ ಹೇಳ್ತಾರೆ, ದುಷ್ಟ. ಯಾಕಂದ್ರೆ ಅವನು ಗೊತ್ತಾಗ್ಲಾರ್ದ ಆ ಹುಡುಗ ನಾನಾ ರೀತಿಯಿಂದ ಮಾಡುವಂಥದ್ದು ಇರ್ತದೆ, ಗೊತ್ತಿರ್ಲಾರ್ದ ಎಲ್ಲೋ ಒಂದು ಬೀಳೋದು ಹೇಳೋದು ಇಂಥವೆಲ್ಲ ನಡೀತಾವೆ. ಆಮೇಲೆ ಈ ಮಗ ಒಳ್ಳೆಯವನೇ ಆಗಬೇಕು ಅನ್ನುವಂಥದ್ದು, ದುಷ್ಟ ಮಗನಾದರೂ ಕೂಡ ಅಲ್ಲಿ ಚಿಂತೆ ಭಾಳ ಇರ್ತದೆ. ಯೌವನದ ಕಾಲದಲ್ಲಿ ಕಾಮನ ಕಾಟದಿಂದ ಮಗ ದುರಾಚಾರಿ ಆದರೆ ಹೌದಾ ಕೆಟ್ಟೋಗ್ಬಿಡ್ತಾರಲ್ಲ. ಅದಕ್ಕೆ ಸಂಘ ಭಾಳ ಮುಖ್ಯ ಆಗಿರ್ತದೆ. ಮಕ್ಕಳು ಯಾವ ಟೈಮಿಗೆ ಹೆಂಗೆ ಹಾಳಾಗಿಬಿಡ್ತಾರೆ ಹೇಳೋಕ್ಕಾಗಲ್ಲ. ಓದೋಕ್ಕೆಲ್ಲ ಬಿಟ್ಟಿರ್ತೀವಿ ಮಕ್ಕಳನ್ನು, ಹೌದಲ್ಲ, ಎಲ್ರಿಗೂ ಅನುಭವ. ಬೇರೆ ಹೊರಗಡೆ ಎಷ್ಟಂತ ಯೌವನ ಸಂದರ್ಭದಲ್ಲಿ ಅದು ಬೇರೆ ಲೆಕ್ಕನೇ ಆಗಿರ್ತದೆ. ಒಳ್ಳೆಯವರ ಸಂಘ ಇತ್ತು ಅಂದಾಗ ಚೆನ್ನಾಗಾಗ್ತಾವ. ಹೊರಗಡೆ ಹೋಗಿ ಏನೇನು ಮಾಡ್ತಾವಂತ ಅವಕ್ಕೂ ಗೊತ್ತಿರೋಂಗಿಲ್ಲ. ಈ ಸಂದರ್ಭದಲ್ಲಿ ಅಂಥ ವಿಚಾರ ಶಕ್ತಿಯಲ್ಲಿ ಇರೋಂಗಿಲ್ಲ. ಆವಾಗ ದುರಿತ ಕುಲ ಬಂಧುವೆನಿಸುವಂಥ ಯೌವನ ಭಾಳಷ್ಟು ಕೆಟ್ಟದ್ದದು. ಅಲ್ಲಿ ಯೌವನ ಕಾಲದಲ್ಲಿ ಕಾಮನ ಕಾಟದಿಂದ, ಮನ್ಮಥನ ಒಂದು ಕಾಟದಿಂದ, ಕಾಮನ ಕಾಟದಿಂದ ಮಗ ದುರಾಚಾರಿ ಆದ್ನಂದ್ರೆ, ದುರಾಚಾರಿ ಎಂಥ ಮಗ ಇದ್ದ, ಅವನು ಹುಟ್ಟಿದಾಗ ಎಷ್ಟು ಪೇಡ ಕೊಟ್ಟೆ, ಎಷ್ಟು ಖುಷಿ ಪಟ್ಟೆ, ನನ್ನ ಮಗ ಹುಟ್ಟ್ಯಾನಂತ. ಇವನಿಂಥ ದುರಾಚಾರಿ ಆದ್ನಂತ ಹೊತ್ಕೊಂಡು ಕುಂದ್ರೋದು ನೀನೇ, ಹೌದಲ್ಲ. ಮಗನು ದುರಾಚಾರಿ ಆದ್ನಲ್ಲ ಅನ್ನುವಂಥ ಚಿಂತೆನೂ ಶುರುವಾಗ್ತದೆ. ಹಿಂಗಾದ್ನಲ್ಲಪ್ಪ ಅಂತೇಳ್ಬಿಟ್ಟು ನೀನು ಒಳ್ಳೆ ಹುಡುಗಿನ ತೆಗೆದು ಲಗ್ನ ಮಾಡಿದ್ರು ಕೂಡ ಅಲ್ಲಿ ಇನ್ನೂ ಒಂದು ಚಿಂತೆ. ಮತ್ತು ಅಷ್ಟಕ್ಕೇನು ಮುಗಿಲಿಲ್ಲ ಅದು. ಬಾಲ್ಯದಲ್ಲಿ ದುರುಳುತನದ ಒಂದು ಅಲ್ಲಿ ಬೀಳೋದು ಇಲ್ಲಿ ಬೀಳೋದು, ಅಲ್ಲಿ ತಲೆ ಸಿಗಾಕೊಳ್ಳೋದು ನೋಡ್ರಿ, ಒಂದೊಂದ್ಸಲ ಗೇಟಿನಾಗ ತಲೆ ಸಿಗಾಕೊಂಡ್ಬಿಡ್ತಾವೆ. ನಾನಾ ರೀತಿಯಿಂದ ಅಲ್ಲಿ ಚಿಂತೆ, ಎಲ್ಲಾದರೂ ಹೋಗಿ ಬಿದ್ದು ಸಾಯ್ತವೇನಂತ ಅನ್ನುವಂಥ ಚಿಂತೆ. ಯೌವನದಲ್ಲಿ ಮನ್ಮಥನ ಕಾಟ, ಇಂಥ ಒಂದು ಏನು ಕಾಮನ ಕಾಟದಿಂದ ಅವನು ಎಲ್ಲಾದರೂ ಏನಾದರೂ ದುರಾಚಾರಿ ಆಗಿಬಿಡ್ತಾನೆ ಅನ್ನುವಂಥ ಚಿಂತೆಯಾಗಿರ್ತದೆ. ಮತ್ತು ಅದಾಯ್ತಲ್ಲ ಅಂತ ಒಂದು ಹುಡುಗಿನ ತೆಗೆದು ಮದುವೆ ಮಾಡಿದ್ರು ಕೂಡ ಲಗ್ನ ಮಾಡಿದ್ಮೇಲೆ ಬುದ್ಧಿ ಹೇಳಿ, ನೋಡಪ್ಪ ಹಿಂಗಿರ್ರಿ ಅಂತ ಹೇಳುವಂಥದ್ದು ದೊಡ್ಡ ಕೆಲಸನೇ. ಅಲ್ಲಿ ಕೂಡ ಬುದ್ಧಿ ಹೇಳಿ ಈ ರೀತಿ ಸರಿ ಮಾರ್ಗದಲ್ಲಿ ಹೋಗ್ರಿ, ಹಿಂಗೋಗ್ರಿ ಅಂತ ಹೇಳುವಂಥದ್ದು ಎಲ್ಲ ಚಿಂತೆ. ಅವೇನಾದ್ರು ಸರಿ ಇದ್ರೆ ಸರಿ, ಎಡವಟ್ಟಾಗಿಬಿಟ್ರೆ ಅದಕ್ಕಿಂತ ಕಷ್ಟ ಯಾವುದಿಲ್ಲ. ಸಾಯೋವರೆಗೂ ಚಿಂತೆ ಮಾಡ್ಕೊಂಡು ಸಾಯ್ಬೇಕಿತ್ತು. ಏನು ಅಷ್ಟೊಂದು ಮೋಹ ಇಟ್ಕೊಂಡು ಕುಂತಿರ್ತದಲ್ಲ, ಇದೇನಾಗ್ತದೆ, ಅವು ಎರಡು ಮಗ ಅಂತ ಕುಂತಿರ್ತಾವೆ. ಮತ್ತು ಅವು ಎರಡು ಗಂಡ ಹೆಂಡತಿ ಚಂದಿದ್ರೆ ಚಂದ, ಮತ್ತು ಅವು ಎಡವಟ್ಟು ಮಾಡಿಕೊಂಡು ಹಿಂಗೆ ಅಂದ್ರೆ ಮತ್ತು ಸಾಯೋವರೆಗೂ ಕೊರಗ ಚಿಂತೆ. ನೋಡ್ರಿ, ಮಕ್ಕಳಂದ್ರೆ ಇಷ್ಟು ಚಿಂತೆಗಳು. ಅದಕ್ಕೆ ಏನಿರ್ಲಾರ್ದಾಗ ಆರಾಮಾಗಿ ಇರ್ಬೋದಾಗಿತ್ತು, ಚಂದಿತ್ತು. ಏನು ಚಲೋ ಜೀವಕ್ಕೆ ಮುಳ್ಳು ಚುಚ್ಕೊಂಡು ಹಂಗಂತಾರಲ್ಲ ಮಾತಿನಲ್ಲಿ ಅಂತಾರಲ್ಲ, ಹಂಗಿದು. ಯಾಕೆ ಇದ್ರ ಆಸೆ ಇವುದು.
ಜೀವಾತ್ಮನ ಒಂದು ಆಸೆ ಏನಿರ್ಲಾರ್ದಾಗ ಆರಾಮಾಗಿ ಇರುವಂಥದ್ದು ಮಗ ಅಂತ ಬಯಸ್ತು. ಮಗ ಅಂತ ಬಯಸಿದ್ರೆ ಅದಕ್ಕೆ ಆನಂದ ಐತೇನೋ, ತೃಪ್ತಿ ಐತೇನೋ ಅಂದರೆ ಇಲ್ಲ. ಒಂದಲ್ದು ಒಂದು ಕೊನೆವರೆಗೆ ಚಿಂತೆನೇ ಅದಕ್ಕೆ ಬಲ್ಲವ್ರು ಇದನ್ನು ತಿಳ್ಕೊಂಡು ಅರೆ ಅಂದರು ಅವರು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಬುದ್ಧಿ ಹೇಳಿ ಬಾಳ್ವಿಗೆ ಹಚ್ಚುವಂಥ ಚಿಂತೆ. ಮದುವೆ ಮಾಡಿ ಅವ್ರಿಗೆ ಮತ್ತು ಬುದ್ಧಿ ಹೇಳಿ ಚಂದ ಮಾಡ್ಕೊಂಡು ತಿನ್ರಪ್ಪ, ಹಿಂಗೆ ಮಾಡಿರಿ, ಮರದಿ ತೆಗಿಬೇಡ್ರಿ, ನಿಮ್ಮ ಜೀವನ ಹಾಳು ಮಾಡ್ಕೋಬೇಡ್ರಿ, ಚಂದ ಹೊಂದ್ಕೊಂಡು ಹೋಗ್ರಿ ಅಂತ ಮತ್ತು ಬುದ್ಧಿ ಹೇಳಿ ಸರಿ ಆದ್ರೆ ಸರಿ, ಇರಲಿಲ್ಲ ಅಂದ್ರೆ ಮತ್ತು ಕೊನೆಯವರೆಗೂ ಚಿಂತೆಗೆ ಸಾಯೋದು. ಈ ರೀತಿ ಚಿಂತೆ ನೋಡ್ರಿ. ಹಾಗೆಲ್ಲ ಮಾಡೋಕ್ಕೆ ಹೋಗೋದು ಬೇಡ, ಅದಕ್ಕೆ ಮೋಹ ಬೇಡ, ಅದ್ರ ಮೇಲೆ ಮೋಹ ಬೇಡ. ಹೆಂಗಿರ್ತದೆ ಹಂಗೆ ಹೊಂದ್ಕೊಂಡು ಹೋಗ್ಬಿಡು ಅಷ್ಟೇ ಅಂತ ಹೇಳ್ತಾರೆ ಮಹಾತ್ಮರು. ಇರಲಿ, ಹೆಂಡತಿ ಮಕ್ಕಳ ಜೊತೆ ನೀರು ಬಿಡೋ ಅಂತ ಹೇಳಿಲ್ಲ, ಮಕ್ಕಳನ್ನ ಬಿಡೋ ಅಂತ ಹೇಳಿಲ್ಲ, ಆದರೆ ನೀನು ಹೆಂಗೆ ಅದನ್ನು ತಿಳ್ಕೊಂಡ ಮೋಹ ಇಡಬೇಡ ಅಂತ ಹೇಳ್ತಾರೆ ಅವರು. ಮತ್ತು ಈ ರೀತಿ ಅನೇಕ ಚಿಂತೆಗಳು ಮಗನಿಂದ ಉತ್ಪತ್ತಿ ಆಗ್ತವೆ. ಅದರಿಂದ ಬಲ್ಲವರು ಮಗನ ಮೇಲೆ ಚಿಂತೆಯನ್ನು ಬಿಟ್ಟು ಪರಮಾತ್ಮನಲ್ಲಿ ಪ್ರೇಮ ಇಡ್ತಾರ ಅಂತ ಹೇಳ್ಯಾರ. ಈ ಮಾತು ನಾವು ಕಣ್ಣಾರೆ ಕಂಡಿದ್ದೀವಿ. ನಾನು ಒಂದು ವಿಚಾರ ಹೇಳಬೇಕು ನಿಮ್ಗೆ. ಯಾಕಂದ್ರೆ ಈ ನಮ್ಗೆ ನಮ್ಮ ಮನೆಯವ್ರ ತಂದೆ ಅವರು ತತ್ವಜ್ಞಾನಿಗಳು, ದೊಡ್ಡ ತತ್ವಜ್ಞಾನಿಗಳು. ಅವರು 42 ವಯಸ್ಸು ಅವ್ರು ಹೋಗ್ಬೇಕಾದಾಗ ಎಕ್ಸೈಸ್ ಇನ್ಸ್ಪೆಕ್ಟರ್ ಇದ್ದರು ಅವರು. ಯಾಕಂದರೆ ಈ ಒಂದು ವಿಷಯಗಳಲ್ಲಿ ನಮ್ಮ ಕಣ್ಣಿಗೆ ಬರುವಂಥ ವಿಚಾರಗಳು, ನಮ್ಮಲ್ಲಿ ಅನುಭವಕ್ಕೆ ಬರುವಂಥ ವಿಚಾರಗಳು, ನಾವು ನೋಡಿದಂಥ ಘಟನೆಗಳು ಇವೆಲ್ಲ. ಅವರು ಎಕ್ಸೈಸ್ ಇನ್ಸ್ಪೆಕ್ಟರ್ ಇದ್ದರೂ ಕೂಡ ಎಂಥ ಒಂದು ಭಾವದಲ್ಲಿ, ನಾ ಏನು ಈಗ ಕೆಲವೊಂದು ಹಾಡುಗಳು ಹೇಳ್ತೀನಿ. ಯಾವುದು, ಕರುಣರಹಿತನವ್ವ ಶ್ರೀ ಗುರು ದಯಾ ತೋರನವ ಅನ್ನುವಂಥದ್ದು, ಬಯಸಬೇಡ ವಸ್ತ್ರ ಒಡವಿ ಶಿವ ಶರಣರಿಗೆ ಯಾಕದರ ಗೊಡವಿ, ಇವೆಲ್ಲ ಒಂದು ಏನು ಹಾಡುಗಳು ಆಡ್ತೀವಿ. ನನ್ನವರು ಯಾರಿಲ್ಲ ನಿಮ್ಮವರು ತಂದೆ ಇದು ಅಂತ ಅನ್ನುವಂಥವು. ಇವೇನು ಕೆಲವು ನುಡಿಗಳು ಪದಗಳು, ಇವೇನು ಸಿಂಧಿ ಸೆರೆಯ ಕುಡದೆ, ಇವೆಲ್ಲ ಹಾಡುಗಳು ಅವರೇ ಬರೆದಂಥದ್ದು, ನಮ್ಮ ಅವರು ಬರೆದಂಥ ಹಾಡುಗಳು, ತತ್ವ ಪದಗಳು ಇವೆಲ್ಲ ಇರುವಂಥದ್ದು. ಹೆಂಗಿದ್ರು ಅಂತಂದ್ರೆ ನಡೆದಂಗೆ ನುಡ್ದಂಗೆ ನಡೆದ್ರು ಅವರು. 42 ವಯಸ್ಸಿನಾಗ ಅವರಿಗೆ ಮಕ್ಕಳಿದ್ವು, 6 ಮಂದಿ ಮಕ್ಕಳಿದ್ರು. ಮಕ್ಕಳೆಲ್ಲ ಓದಕ್ಕೆ ಅಲ್ಲೆಲ್ಲೆಲ್ಲಿ ಹೋಗಿದ್ವು. ಆಯಿತು, ಅವರಿಗೆ ನಿಜವಾಗಿ ಗುಲ್ಬರ್ಗದಲ್ಲಿ ಅವರು ಇದ್ದರು ಅವಾಗಿದ್ದರು, ಬಾಡಿಗೆ ಮನೆಯಲ್ಲೇ ಇದ್ದರು, ಸಣ್ಣ ಮಕ್ಕಳು. ಆದ್ರೆ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಶುಗರ್ದು ಸ್ವಲ್ಪ ಜಾಸ್ತಿ ಆಯಿತು. ಶುಗರ್ದು ಅವಾಗ ಔಷಧ ಇರಲಿಲ್ಲ, ಅಷ್ಟು ಗೊತ್ತಾಗಿರಲಿಲ್ಲ, ಶುಗರ್ ಅಂತಲೇ ಗೊತ್ತಿರಲಿಲ್ಲ ಅವಾಗ. ಔಷಧ ಅದು ಕೊಟ್ಟರು, ಬಟ್ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಡ್ತದೆ ಶುಗರ್ದು. ಆ ಟೈಮಲ್ಲಿ ನಾನು ಇನ್ನೂ ಚಿಕ್ಕವಳು, ನನ್ನ ಕಣ್ಣಾರೆ ನೋಡಬೇಕಾದ್ರೆ ನಿಜವಾಗಿ ಅಂಥ ಒಂದು ನೋವಿನ ಪರಿಸ್ಥಿತಿ. ನಮಗೆ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ನನ್ನ ಕಣ್ಣಿಲ್ಲೇ ನೋಡಿದ್ದೀನಿ, ಅದಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ. ಒಂದು ಸ್ಫೂರ್ತಿಗಳು ಇವು, ನಮಗೆಲ್ಲ ಸ್ಫೂರ್ತಿಗಳು. ನಾವು ಆರಾಮಾಗಿದ್ದಾಗ ನಮಗೆ ಇಂಥ ಶಾಸ್ತ್ರಗಳು ಬೇಕು ನಮ್ಮ ದೃಷ್ಟಿಲೇ. ನಾವು ಆರಾಮಾಗಿರಬೇಕು, ಮನೆಯಾಗ ಏನಿರಬಾರ್ದು, ತೊಂದರೆ ಇರಬಾರ್ದು, ಯಾವ ಚಿಂತೆ ಇರಬಾರ್ದು ಅಂದಾಗ ಮಾತ್ರ ಗುರುಗಳು 4 ಮಾತು ಕೇಳಬೇಕಲ್ಲ ಅಂತ ಕುಂದಿರ್ತೀವಿ ಮುಂದೆ ಬಂದು. ಏನಾರ ನಮ್ಮ ಮನೆಯಲ್ಲಿ ಅಥವಾ ಮನಸ್ಸಿನಲ್ಲಿ ಏನಾರು ಗದ್ದಲ ಇತ್ತು ಅಂದ್ರೆ ಆ ಶಾಸ್ತ್ರ ತೊಗೊಂಡು ನಾವೇನು ಮಾಡಮ್ಮ, ಯಪ್ಪ ನಮಗೆ ಚಿಂತೆ ಆಗ್ಯದ, ಅದನ್ನು ತೊಗೊಂಡು ನಾವೇನು ಮಾಡಮ್ಮ, ಅವ್ರು ಹಂಗೆ ಹೇಳ್ತಾರ ಅಂತ ದೂರ ಸರ್ಕೊಂಡ್ಬಿಡ್ತೀವಿ, ಹೌದಲ್ಲ. ಆದರೆ ನಮ್ಮ ಇದ್ರಾಗ ಭಾವ ಹಾಕಂಗಿಲ್ಲ, ಅಷ್ಟು ಭಕ್ತಿ ಬರೋಂಗಿಲ್ಲ, ಅಷ್ಟು ನಮ್ಮ ಚಿಂತೆನೇ ದೊಡ್ಡದು ಮಾಡ್ಕೊಂಡ್ಬಿಡ್ತೀವಿ ನಾವು. ಆದ್ರೆ ಇಲ್ಲಿ ನಡೆದದ್ದೇನು, ಅವ್ರಿಗೆ ತುಂಬ ಆರಾಮಿರಲಾರ್ದು ಒಂದು ಸಂದರ್ಭದಲ್ಲಿ ಆಗಿರ್ಬೋದು, ಅವರು ಒಂದು ಸುಖದ ಸಂದರ್ಭ, ಯಾವ ಸಂದರ್ಭದಲ್ಲಿ ಆದರೂ ಗುರುನಾಥನ ಸ್ಮರಣೆ ಬಿಡ್ತಿರ್ಲಿಲ್ಲ ಅವರು. ಯಾವತ್ತು ಆಫೀಸಿಂದ ಬರೋದು, ಇದನ್ನು ಬರೆಯೋದು, ಇದೇ ಒಂದು ಗುಂಗಿನಲ್ಲೇ ಇರೋರು ಅವರು. ತೀರಾ ಬರ್ತಾ ಜಾಸ್ತಿ ಆದರೂ ಕೂಡ ತುಂಬ ಒಂದು ಆ ಶರೀರದ ಕಡೆ ಗಮನ ಬಿಟ್ಟರು ಅವರು, ಅನಂತವಾಗಿ ಇರ್ತಿದ್ರು. ನಾನಿನ್ನೂ ಅವರು ಶರೀರ ಬಿಡುವಂಥದ್ದು ನಾಳೆ ನಾಡ್ದು ಅಂದ್ರೆ ನಾನು ಅವ್ರ ಜೊತೆನೇ ಇರ್ತಿದ್ದೆ. ಅದು ಏನು ನನ್ನ ದೈವ ಇತ್ತು ಗೊತ್ತಿಲ್ಲ, ಬಟ್ ನಾನು ಅಂಥವ್ರು ಭಾಳ ತುಂಬ ಅಬ್ಸರ್ವ್ ಮಾಡ್ತಿದ್ದೆ. ನಾನು ಅವ್ರ ಜೊತೆನೇ ಇರುವಂಥದ್ದು, ಏನಾದರೂ ಒಂದು ನೀರು ಕೇಳಿದ್ರು ಕೊಡುವಂಥದ್ದು, ಇದೆಲ್ಲ ಮಾಡ್ತಿದ್ದೆ ನಾನು ಕೂಡ. ಒಂದು ಗೊತ್ತಿತ್ತು ಅವರು ಒಂದು ಎಂಥ ಶರಣರು, ಎಂಥ ಒಂದು ಇದ್ರಾಗ ಅಂತ ಗೊತ್ತಿತ್ತು, ನನಗೂ ಅನಿಸ್ತಿತ್ತು ಆ ಟೈಮಲ್ಲಿ. ಆ ಸಂಸ್ಕಾರ ಅಂತಾರಲ್ಲ, ನನಗೂ ಹಂಗೆ ಅನಿಸ್ತಿತ್ತದು. ಆವಾಗ ಒಬ್ರಿಗಾದ್ರೂ ಒಂದು ಇಲ್ಲ, ಮನೆ ಇಲ್ಲ, ಏನಿಲ್ಲ ಅಂತ ಒಂದು ಚಿಂತೆ ಮಾಡಲಿಲ್ಲ. ಓದ್ಮೇಲೆ ನೀವು ಹೆಂಗೆ ಮಾಡ್ತೀರಿ ಅಂತ ಅನ್ನಲಿಲ್ಲ. ಮಕ್ಕಳು ಅಲ್ಲೆಲ್ಲಿ ಓದ್ತಾ ಇದ್ದಾರ. ನಮ್ಮನೆಯವರು ಬೇರೆ ಕಡೆ ಮಾಡ್ತಿದ್ರು, ಇಂಜಿನಿಯರಿಂಗ್ ಇದರಲ್ಲಿ ದಾವಣಗೆರೆಯಲ್ಲಿ ಮಾಡ್ತಿದ್ರು. ಮಗ ಬರಲಿ, ನಾನು ನೋಡ್ತೀನಿ, ನನಗೆ ಇಷ್ಟೆಲ್ಲ ಇದಾಗಿದೆ. ಅವ್ರಿಗೆ ಗೊತ್ತಾಯಿತು, ಅವ್ರಿಗೆ ಇನ್ನೊಂದು 2 ದಿವಸದಾಗ ಹೋಗ್ತೀನಂತ ಗೊತ್ತಾಯಿತು. ಅವ್ರಿಗೆ ಗೊತ್ತಾಗಿ ಅವ್ರನ್ನ ಕರೆಸ್ರಿ, ಇವ್ರನ್ನ ಕರೆಸ್ರಿ, ಸಾಧ್ಯನೇ ಇಲ್ಲ ನೋಡ್ರಿ. ಎಂಥ ಒಂದು 42 ವಯಸ್ಸು ಹೆಂಗಿರ್ತದೆ ಹೇಳ್ರಿ. ಒಂದು ದಿವಸ ಮಕ್ಕಳನ್ನ ನೆನೆಸಲಿಲ್ಲ, ಹೆಂಡತಿನ ನೆನೆಸಲಿಲ್ಲ, ಯಾರನ್ನ ನೆನೆಸಲಿಲ್ಲ. ಸಂಪೂರ್ಣ ಗುರು ಒಂದು ಇದರಲ್ಲಿ ಸ್ಮರಣೆಯಲ್ಲೇ ಇದ್ಬಿಟ್ಟಿದ್ರು ಅವರು.
ಕೊನೆಗೆ ಕೂಡ ಅವರು ವಿಷಯಗಳನ್ನು ಇಂಥ ದಿವಸ ಹೋಗ್ತೀನಿ ಅನ್ನುವಂಥ ವಿಷಯಗಳು ಕೂಡ ಹೇಳಿದ್ರು. ಅವರು ಎಲ್ಲವನ್ನು ಸಂಪೂರ್ಣವಾಗಿ ಬಿಟ್ಟಿದ್ರು. ಯಾವ ಒಂದು ವಿಷಯಾದಿಗಳ ಯಾವುದು ಭಾವನೆ ಇರಲಿಲ್ಲ ನೋಡ್ರಿ ಅವರಿಗೆ. ಯಾಕಂದರೆ ಹೋಗ್ತೀನಿ ಅಂತ ಗೊತ್ತಿದ್ರು ಕೂಡ ಗುಲ್ಬರ್ಗದಲ್ಲಿ ಬಿದ್ಕೊಂಡು ಮತ್ತೆ ಬಿಟ್ಕೊಂಡು ಅಲ್ಲಿ ಅವ್ರಿಗೆ ಹಂಗಾಗ್ತಂತ ಗೊತ್ತಿದ್ಕೊಂಡೆ ಮತ್ತು ಹೆಂಡತಿ ಮಕ್ಕಳನ್ನು ಊರಿಗೆ ಕರ್ಕೊಂಡು ಬಂದರು ಅವರು. ಆ ವಿಷಯ ಗೊತ್ತಾಗಿಬಿಟ್ಟೆ. ಬಟ್ ಎಂಥ ಒಂದು ನಿರಾಳ ರೀತಿಯಲ್ಲಿದ್ದರು. ಅವ್ರು ನನಗೆ ಇನ್ನೂವರೆಗೆ ಕಣ್ಣು ಮುಂದೆ ಕಟ್ಟಿದಂಗದ. ಅದಕ್ಕೆ ಈ ಬಲ್ಲಂಥವ್ರು ನೋಡ್ರಿ. ಯಾಕಂದ್ರೆ ಯಾವಾಗ ನಾವು ಏನು ಮಾಡ್ಕೊಳ್ತಿದ್ವಿ ಕೊನೆಗಾಲದಲ್ಲಿ ಅದರದ್ದು ಲಾಭ, ಅದರದ್ದೊಂದು ಫಲ ಸಿಗ್ತದನ್ನೋವಂಥದಕ್ಕೆ ಅಂಥ ಒಂದು ಗುರು ಸ್ಮರಣೆಯಲ್ಲಿ ಇವೆಲ್ಲ ತತ್ವಪದಗಳು ಬರೆದಿದ್ದಾರಂತಂದ್ರೆ ಅವರ ಒಂದು ಆ ಸ್ಥಿತಿಯಲ್ಲಿ ಇದ್ದಾಗ ಬರೆದಂಥದ್ದು ನೋಡ್ರಿ. ಇವೆಲ್ಲ ಎಂಥ ಒಂದು ಇದು ಬರೆದಿದ್ದಾರೆ. ಒಂದೊಂದು ಹಾಡುಗಳು ನಿಜವಾಗಿ ಭಾಳಷ್ಟು ಒಂದು ಶ್ರೇಷ್ಠವಾದಂಥ ವಿಚಾರಗಳು ಅಷ್ಟೊಂದು ಬರೆದಿದ್ದಾರೆ ಅವರು. ಬಟ್ ಆ ರೀತಿ ಯಾಕಂತಂದ್ರೆ ಬಲ್ಲಂಥವ್ರು ತಿಳಿದಂಥವ್ರು ಇದು ಮಿಥ್ಯಾಗಿ ನಾಶ ಆಗಿ ಹೋಗುವಂಥದಕ್ಕೆ ಏನಾರು ಭಾವ ಹಾಕಿ ಕೊನೆಗೆ ಹತ್ಕೊಂತ ಹೋಗ್ತಾರೆ, ಏನಂದ್ರೆ ಹೋಗಂಗಿಲ್ಲ. ಹಂಗೆ ಯಾಕಂತಂದ್ರೆ ಅವ್ರಿಗೆ ಗೊತ್ತಿರ್ತದೆ ಇದೆಲ್ಲ ಮಿಥ್ಯೆ ಐತಿ, ಇದ್ರ ಮೇಲೆ ನಾವು ಇದು ಭಾವ ಹಾಕುವಂಥದ್ದು ಯೋಗ್ಯ ಅಲ್ಲ, ಇದನ್ನ ಹಿಡಿಯುವಂಥದ್ದು ಯೋಗ್ಯ ಅಲ್ಲ ಅಂತಲೇ ಅವ್ರು ಯಾವುದು ಯೋಚನೆ ಮಾಡ್ದೇ ಇಂಥ ಒಂದು ಗುರುಸ್ಮರಣೆಯಲ್ಲಿ ಇದ್ಕೊಂಡು ಹಲವಾರು ತತ್ವಪದಗಳನ್ನು ಬರೆದು ಬಿಟ್ರು ಅವರು. ಭಾಳಷ್ಟು ವಿಷಯಗಳು. ಯಾಕಂದ್ರೆ ಅದಕ್ಕೆ ಹೇಳ್ತಾರೆ ಅವರು ಏನಂದ್ರೆ ಇದು ಕೆಲವು ವಿಷಯಗಳನ್ನು ಬರ್ತಾರೆ ನೋಡ್ರಿ. ಯಾವುದು ಅಂತಂದ್ರೆ ಮಹಾಮಂತ್ರದ ಗುರುತೇನಿಲ್ಲ, ಅದರ ಮಹಿಮಾವು ನಿನಗೇನು ತೋರದೊಯ್ತಲ್ಲ, ಮೋಹಾದಿ ಬಲಿಯಾದಿಯಲ್ಲ, ಮಹಾಮಾಯಿಗೊಲಿದು ನೀ ಮಾಯವಾದೆಲ್ಲ. ಎಷ್ಟು ಅದ್ಭುತವಾಗಿ ಬರೆದ್ರಿ ಅವರು. ಭಾಳಷ್ಟು ವಿಚಾರಗಳನ್ನು ಇವೆಲ್ಲ ಹೆಂಗೆ ಬಂದಿರಬೇಕು ನೋಡ್ರಿ. ಆ ಒಂದು ಸ್ಮರಣೆ ಇದ್ದಾಗ ಇಂಥವೆಲ್ಲ ಬರುವಂಥದ್ದು. ಯಾಕಂದ್ರೆ ನಮ್ಮಲ್ಲಿ ಯಾವ ವಿಷಯಾದಿಗಳು ಇರ್ಕೊಡ್ದು. ಇಂಥ ಒಂದು ಭಾವ ನಮ್ಮಲ್ಲಿ ದೃಢ ಆಗ್ಬೇಕಂತಂದಾಗ ನಾವು ಇಂಥವೆಲ್ಲ ಸ್ವಲ್ಪ ಬಿಟ್ಕೊಂಡಿರ್ಬೇಕಂತಾರೆ ಮಹಾತ್ಮರು. ವಿಷಯಾದಿಗಳನ್ನು, ಈ ಹೆಂಡತಿ ಮಕ್ಕಳು ಇಂಥವ್ರನ್ನೆಲ್ಲ ಇಂಥದ್ರ ಮೇಲೆ ಮೋಹವನ್ನು ಬಿಟ್ಕೊಂಡಿರ್ಬೇಕು. ಇದು ಅಂತರಂಗದ ಒಂದು ಸಂಪತ್ತು. ಜ್ಞಾನಿ ಇದನ್ನು ಮಾಡ್ಕೊಂಡು ಹೋಗ್ತಾನೆ, ಆನಂದವಾಗಿ ಹೋಗ್ಬಿಡ್ತಾನೆ ರೀ. ಶರೀರ ಹೋಗೋದು ಒಂದಲ್ಲ ಒಂದು ಸಲ ಹೋಗೋದು, ಆದರೆ ಹೋಗುವಾಗ ನಾವು ಯಾವ ಥರ ಹೋಗ್ತೀವಿ ಅನ್ನೋದು ಭಾಳ ಮುಖ್ಯ ಅದಿಲ್ಲಿ. ಈ ಶರೀರದಿಂದ ಕಳಚಿ ಬೀಳುವಂಥದ್ದು ಹೌದಲ್ಲ, ಈ ಪ್ರಾಣ ಹೋಗುವಂಥ ಸಂದರ್ಭ ದೇಹ. ಯಾಕಂದರೆ ಇದ್ದಾಗೆ ನಾವು ಇದನ್ನು ತ್ಯಾಗ ಮಾಡಿಬಿಡ್ಬೇಕು. ಶರೀರವನ್ನು ತ್ಯಾಗ ಅಂದರೆ ಒಡೆದಾಕಿ ಬಿಡೋದಲ್ಲ, ಇದ್ರ ಭಾವ ಬಿಟ್ಕೊಂಡು ಬಿಡುವಂಥದ್ದು. ಅಷ್ಟು ದೃಢ ಭಾವದಲ್ಲಿ ಅವರಿದ್ದರು. ಕಣ್ಣಾರೆ ನೋಡಿದ್ದು. ಅದಕ್ಕೆ ಈ ವಿಚಾರ ಭಾಳಷ್ಟು ನೆನಪು ಬಂದುಬಿಡ್ತೆ ನನಗೆ. ಅದಕ್ಕೆ ಬಲ್ಲಂಥವ್ರು ಏನು ಮಾಡ್ತಾರಂದ್ರೆ ಏನೇ ಇರಲಿ ಮಕ್ಕಳ ಮೇಲೆ ಮೋಹ ಇಡ್ತಾರೇನು ಅಂದ್ರೆ ಇಡಂಗಿಲ್ಲ. ಯಾಕಂದ್ರೆ ಗೊತ್ತಾಗಿರ್ತದೆ ಅವ್ರವ್ರ ಪ್ರಾರಬ್ಧಕ್ಕೆ ಅವ್ರು ಬಂದಿದ್ದಾರೆ, ಅವ್ರು ಉಣ್ತಾರೆ. ಹಿತ ಯಾಕೆ ಇಟ್ಕೊಳತ್ತಾನೆ ಹೇಳಿ, ತನ್ನ ಕೆಲಸ ಮಾಡ್ಕೊಂಡ್ರು ಸಾಕು ಅಂದ್ಕೊಂಡಿರ್ತಾನಂತ. ಯಾರ್ಯಾರು ಪ್ರಾರಬ್ಧ ಕರ್ಮ ಏನೇನದ ಅವ್ರು ಅನುಭವಿಸ್ತಾರೆ. ಯಾರು ಮಕ್ಕಳದ್ದು ತಂದೆ ತಾಯಿ ತೊಗೊಳಂಗಿಲ್ಲ, ತಂದೆ ತಾಯಿ ಮಕ್ಕಳು ತೊಗೊಳಂಗಿಲ್ಲಲ್ಲ, ಯಾರ್ಯಾರ್ದು ಅವ್ರು ಉಣ್ತಾರೆ. ಹಾಗಾಗಿ ಅವ್ರ ಮೇಲೆ ಮಾಡಬಾರ್ದಂತಲ್ಲ, ಆದರೆ ನೀ ಮೋಹ ಇಟ್ಕೋಬೇಡ ಅಷ್ಟೇ. ಆ ಮೋಹವನ್ನು ಬಿಟ್ಟು ಆ ಮಗನ ಮೇಲೆ ಇಟ್ಟಂಥ ಒಂದು ವಿಶೇಷವಾದಂಥ ಪ್ರೇಮ ಮೋಹ ಏನಿದೇನು ಇಟ್ಟಿದೆ, ಆ ವಿಶೇಷವಾದಂಥ ಪ್ರೇಮ ಪರಮಾತ್ಮನಲ್ಲಿ ಇಡು ಅಂತ ಹೇಳ್ತಾರೆ ಅವರು. ಪರಮಾತ್ಮನಲ್ಲೇ ಆ ಒಂದು ಪ್ರೇಮ ಇಡು, ಆ ಒಂದು ಭಕ್ತಿ ಇಡು, ಆ ಒಂದು ಪ್ರೀತಿ ಇಡು ಅಂತ ಈ ಮುಂದಿನ ವಿಚಾರದಲ್ಲಿ ಹೇಳ್ತಾರೆ, 3ನೇ ವಿಚಾರದಲ್ಲಿ. ಅದಕ್ಕೆ ಹೇಳ್ತಾರೆ, ಬಳಿಕ ದೈವಾಧೀನದಿಂದ ಅಳಿಯಲು ಅತಿ ಚಿಂತೆ ತಿಳಿಯಲಾತ್ಮಜರಿಂದ ಬಹುಚಿಂತೆಗಳನ್ನು ತಳೆಯುವುದು ಈ ಪರಿ ತತ್ಯಬಹುದಾಗಿ ಶಂಭುಲಿಂಗದಳು ಪ್ರೀತರೆನಿಸಿ ಚಿಂತಿಸರು ಬಲ್ಲವರು. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಬಳಿಕ ಮಗನು ಯಾಕಂತಂದ್ರೆ ಇದು ಭಾಳಷ್ಟು ಅದ್ಭುತವಾದಂಥ ವಿಚಾರ ಹೇಳ್ತಾರೆ. ಯಾರು ನೀನು ಶಾಶ್ವತ ಅಲ್ಲ, ನಿನ್ನ ಶರೀರನೂ ಶಾಶ್ವತ ಅಲ್ಲ, ಮಗನ ಶರೀರನೂ ಶಾಶ್ವತ ಅಲ್ಲ, ಸುತನ ಶರೀರ ಕೂಡ ಶಾಶ್ವತ ಅಲ್ಲ. ಅದಕ್ಕೆ ಸಿದ್ಧಾರೂಢರಿಗೆ ಮೊದಲ ಕೆಲವು ವಿಚಾರಗಳು ಬಂದಾವ. ಯಾಕೆ ಮದುವೆ ಆಗಲಿಲ್ಲ ಅಂತಂದಾಗ ಕೊನೆಯವರೆಗೆ ಯಾರು ಇರ್ತಾರೆ ಹೇಳ್ರಿ? ನಮ್ಮ ಜೊತೆ ಇರ್ತಾರೆ ಯಾರಾದರೂ? ಎಲ್ಲರ ಕೈ ಕೊಟ್ಟು ಹೋಗೋರು. ನಾವರ ಕೈ ಕೊಡ್ಬೋದು, ಅವರ ಕೈ ಕೊಡ್ಬೋದು. ಅದಕ್ಕೆ ಅವಾಗ ಎಷ್ಟು ಚಿಂತೆ ಹೇಳ್ರಿ, ಭಾಳಷ್ಟು ಚಿಂತೆ. ಯಾಕಂದ್ರೆ ಕರ್ಮಾನುಸಾರವಾಗಿ
ಆ ಒಂದು ಏನು ಅದು ಅಳೀತು ಅಂದಾಗ, ಪ್ರಾರಬ್ಧ ಕರ್ಮ ಅಳೀತು ಅಂತಂದಾಗ ಅದು ಹೇಳಲಾರ್ದಷ್ಟು ಚಿಂತೆ ಈ ಪ್ರಕಾರ ಅಂತಂದ್ರೆ ಅದಕ್ಕೆ ಇಲ್ಲಿ ಹೇಳ್ತಾರೆ ಮಕ್ಕಳಿಂದ ಅನೇಕ ಚಿಂತೆಗಳು ಪ್ರಾಪ್ತಿ ಆಗ್ತಾವೆ, ಒಂದಲ್ಲ ಎರಡಲ್ಲಪ್ಪ. ನಿನಗೇನು ಅದಕ್ಕೆ ಅದರ ಸುಖಕ್ಕೆ ದುಃಖ, ದುಃಖಕ್ಕೆ ಸುಖ ಅಂದ್ಕೊಂಡು ಕುಂತದ ಇದು ಈ ಮಾತು. ಯಾಕಂದ್ರೆ ಅನೇಕ ಚಿಂತೆಗಳು ಇವು ಸತ್ಯ ಅದಾವ ನೋಡು ಮೈತ್ರ. ಅದರಿಂದ ಬಲ್ಲವರು ಸುಖದಾಯಕನಾದಂಥ ಸುಖದಾಯಕ ಎಲ್ಲಿ ಕೊನೆಗೆ ಎಲ್ಲಿ ಅಂದ್ರೆ ಸುಖವ ಉಂಟು ಮಾಡುವಂಥ ಪರಮಾತ್ಮನಲ್ಲಿ ಪ್ರೇಮ ಉಳ್ಳಂಥವ್ರಾಗಿಬಿಡ್ತಾರಲ್ಲಿ. ಅದಕ್ಕೆ ಮಕ್ಕಳ ವಿಷಯಕ್ಕೆ ಏನಾದ್ರು ಚಿಂತೆ ಮಾಡ್ತಾರೇನೋ ಅಂದ್ರೆ ಸಾಧ್ಯ ಇಲ್ಲ, ಮಾಡೋಂಗಿಲ್ಲ. ಮಕ್ಕಳ ಚಿಂತೆಯಲ್ಲಿ ಅವ್ರ ಕಳೆಯಂಗಿಲ್ಲ, ಕಾಲ ಕಳೆಯಂಗಿಲ್ಲ, ಅವ್ರ ಮೇಲೆ ಮೋಹ ಮಾಡಂಗಿಲ್ಲ, ಅವ್ರ ಮೇಲೆ ವಿಶೇಷವಾದಂಥ ಪ್ರೇಮ ಇಡಂಗಿಲ್ಲ. ಮಾಮೂಲಿ ಪ್ರೇಮ ಇಟ್ಕೋ ಬೇಡ ಅನ್ನಂಗಿಲ್ಲ, ಅದ್ರ ವಿಶೇಷವಾದಂಥ ಪ್ರೇಮ ಇಟ್ಕೊಂಡು ಅದರಲ್ಲೇ ಕುಂದ್ರಬೇಡ, ಕುಂತು ಸಾಯಬೇಡ ಅಂತ ಹೇಳ್ತಾರೆ ಮಹಾತ್ಮರು. ಅದಕ್ಕೆ ಈ ಮೋಹ ಏನಾದರೂ ಇಟ್ಟಿದ್ರೆ ಈ ಒಂದು ಮಕ್ಕಳ ವಿಷಯಕ್ಕಾಗಿ ನೀನು ಎಂದೂ ಚಿಂತೆಯನ್ನು ಮಾಡುವಂಥದ್ದು ಯೋಗ್ಯ ಅಲ್ಲ, ಮಾಡುವುದಲ್ಲ. ಈ ರೀತಿಯಾಗಿ ಅದರಿಂದ ಏನಾಗ್ತದಂದ್ರೆ ಅನಂತ ರೀತಿಯಿಂದ ದುಃಖ ನಿನಗಾಗ್ತದಪ್ಪ ಅಂತ ಹೇಳ್ತಾರೆ ಅವರು. ಮತ್ತು 14ನೆಯ ಒಂದು ನುಡಿ ನೋಡೋಣ, ಸ್ವಲ್ಪ ನೋಡೋಣ. ಇನ್ನು ಕಾಮವು ತನ್ನ ಆನಂದವನ್ನು ನಷ್ಟ ಮಾಡಿ ಅನಂತ ಅನರ್ಥಗಳಿಗೆ ಕಾರಣ ಆಗ್ತದ. ಕಾಮ ಅಂದ್ರೇನು ಬೇರೆ ಬೇರೆ ಏನು ತಿಳ್ಕೊಳಂಗಿಲ್ಲರಿ ಇಲ್ಲಿ. ಯಾಕಂತಂದ್ರೆ ಕಾಮ ಅಂದರೆ ಅಪೇಕ್ಷೆ ಪಡುವಂಥದ್ದು, ಪ್ರತಿಯೊಂದು ವಸ್ತುಗಳು ಅದು ಬೇಕು, ವಿಷಯಗಳು ಬೇಕನ್ನುವಂಥದ್ದು. ಯಾಕಂದರೆ ಯಾಕಂದರೆ ಇದು ಯಾವ ರೀತಿ ಅಂತಂದ್ರೆ ವಿಷಯಗಳ ಒಂದು ಬಲಿ ಇದ್ದಂಗೆ ಇದು ನಮಗೆ. ಈ ಬಲಿ ಒಳಗೆ ಸಿಕ್ಕಾಕೊಂಡು ಬಿದ್ದು ಉಸ್ತರು ಬಿಡ್ಲಾರ್ದಂಗೆ ನೋಡ್ರಿ. ಈ ಕಡೆ ಒಳ್ಳಿದ್ರೆ ಇದರಿಂದ ಪಾರಾಗಕ್ಕೆ ಆಗ್ತಾಯಿಲ್ಲ ನಮಗೆ. ಇದಕ್ಕೆ ಪಾರಾಗುವಂಥ ಮಾರ್ಗ ತೋರಿಸುವಂಥವನೇ ಸದ್ಗುರು. ಈ ವಿಷಯಾದಿಗಳ ಬಲಿಗೆ ಬಿದ್ದು ಏನು ವಿಲಿ ಒದ್ದಾಡ್ತಾ ಇದ್ದೀವಲ್ಲ, ಇದರಿಂದ ಪಾರು ಮಾಡುವಂಥವನೇ ಸದ್ಗುರು. ನೋಡ್ರಿ ಒಂದೊಂದೊಂದು ಕಟ್ಟು ಮಾಡಕತ್ತಾರ, ಆರಾಮಾಗಿ ಬರ್ಬೋದಿಲ್ಲ ಹೊರಗಡೆ. ಈಗ ಹೆಣ್ಣಿನಿಂದ ಕಷ್ಟ ಆದಂತಂದ್ರು ಕಟ್ ಮಾಡು ಒಂದಿಷ್ಟು, ಒಂದು ಬಲಿ ಒಂದು ಸ್ವಲ್ಪ ಕಟ್ಟಾದಂಗೆ ಆಯ್ತಾ. ಹೊನ್ನಿನಿಂದ ಕಷ್ಟ ಆಯ್ತಪ್ಪ, ಧನ ಲೋಭ ಮಾಡಿ ಯಾರನ್ನು ಕೆಡ್ತಾರೇನೋ ಅಂತಂದ್ರೆ ಅದರಿಂದನೂ ಇಲ್ಲ, ಅದರಿಂದನೂ ಅನಂತ ದುಃಖ ಐತೆ ಅಂತ ಅಲ್ಲಿ ಕೂಡ ಹೇಳಿದ್ರು ಅವರು. ಮತ್ತೇನು ಹೇಳಿದರು? ಮಣ್ಣಿನಿಂದ ಕೂಡ ಅನಂತ ರೀತಿಯಿಂದ ದುಃಖ ಐತಪ್ಪ ನಿನಗ ಅಂತ ಕೂಡ ಅಲ್ಲಿ ಹೇಳ್ತಾರೆ. ಈ ರೀತಿಯಾಗಿ ಅನಂತ ರೀತಿಯಿಂದ ದುಃಖ ಕೊಡುವಂಥವನ್ನ ನೀನು ಬಿಟ್ಕೋ ಅಂತ ಹೇಳುವಂಥದ್ದು ಭಾಳಷ್ಟು ವಿಚಾರಗಳನ್ನು ಹೇಳಿ ಈ ಕಾಮನ ಬಗ್ಗೆ ಹೇಳ್ತಾರೆ ನೋಡ್ರಿ. ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಏನು ಹೇಳ್ತಾರ ಅಂತಂದ್ರೆ, ಬಿಡಬೇಕು ಬಲು ಹಿಂದೆ ಬರಿದೆ ತನ್ನಿರವನ್ನು ಕೆಡಿಸುವ ಕಾಮವಿದನು ಕಂಡ ಯೋಗಿ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಬಿಡಬೇಕು, ಏನು ಬಿಡಬೇಕು? ಬಲು ಹಿಂದೆ ಅಂತ ಹೇಳ್ತಾರೆ ಅವರು. ಬಲು ಹಿಂದೆ ಏನು ಹೇಳ್ತಾರ? ಭಾಳ ದೂರ ಬಿಟ್ಕೋಬೇಕು ಅದನ್ನು. ಯಾವ ರೀತಿ? ಬಿಡಬೇಕು ಬಲು ಹಿಂದೆ ಬರಿದೆ ತನ್ನಿರವನ್ನು ಕೆಡಿಸಿ. ಬರಿದೆ ಅಂದ್ರೆ ವ್ಯರ್ಥವಾಗಿ, ತನ್ನಿರವನು ಅಂದ್ರೆ ನೋಡ್ರಿ, ತನ್ನ ಸ್ವಸ್ವರೂಪದ ಆನಂದವನ್ನು ಕೆಡಿಸುವಂಥ ಈ ಕಾಮವನ್ನು ಬಿಟ್ಟುಬಿಡು. ಯಾಕಂದ್ರೆ ನಿನಗೆ ಇಂಥ ಆನಂದವನ್ನು ಏನು ಮಾಡ್ತದದು? ಆನಂದವನ್ನು ತೋರ್ಗೊಡ್ಲಾರ್ದಂಗೆ ಮಾಡಿಬಿಡ್ತದೆ, ನಿನ್ನ ಸ್ವರೂಪವನ್ನು ಇರ್ಲಾರ್ದಂಗೆ ಮಾಡ್ತದೆ ಇದು. ಈ ಕಾಮ ಅನ್ನುವಂಥದ್ದು, ಅಪೇಕ್ಷೆ ಅನ್ನುವಂಥ ಯಾಕೆ ಬಿಟ್ಕೋ ಅಂತಾರಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಅವರು. ಅನಿಮಿತ್ತ ಅರಿಗಳೆನಿಪ ಕಾಮಾದಿಗಳಿಗಾಗಿ ತನು ಅನೇಕವನ್ನು ಕೊಟ್ಟೆ ಭವಭವಂಗಳಲ್ಲಿ. ಅದಕ್ಕೆ ನೀ ಭಾಳಷ್ಟು ದುಃಖಕ್ಕೆ ಒಳಗಾಗಿದ್ದೀ. ಯಾವುದಕ್ಕಾಗಿ ಒಳಗಾಗಿದ್ದೀ? ಆಪೇಕ್ಷೆ, ಕಾಮನ ಸಲುವಾಗಿ. ಅದು ಇದು ಬೇಕಂತ ಅಪೇಕ್ಷೆ ಪಡ್ತೀಯಲ್ಲ, ಅದರಿಂದ ಏನಾಗಿದೆ ಅಂತಂದ್ರೆ ದುಃಖ ಆಗ್ತದೆ ನಿನಗೆ. ಅದಕ್ಕೆ ನಿನಗೆ ಇಂಥ ಆನಂದವನ್ನು ತೋರ್ಗೊಡ್ಲಾರ್ದಂಗೆ ಮಾಡ್ತದೆ, ನಿನ್ನ ಸ್ವರೂಪ ಹೋಗ್ಲಾರ್ದಂಗೆ ಮಾಡ್ತದೆ, ನಿನಗೆ ದುಃಖದಿಂದ ಪಾರಾಗ್ಲಾರ್ದಂಗೆ ಮಾಡುವಂಥದ್ದು ಯಾವುದು? ಕಾಮ. ಅಪೇಕ್ಷೆ ಪಡುವಂಥ ವಿಷಯಗಳ ಅಪೇಕ್ಷೆ ಪಡುವಂಥದ್ದು. ಅದಕ್ಕೆ ಬಿಡಬೇಕು ಬಲು ಹಿಂದೆ ಬರಿದೆ ತನ್ನಿರವನ್ನು ಕೆಡಿಸುವ ಕಾಮವಿದನು ಕಂಡ ಯೋಗಿ ಅಂತ ಹೇಳ್ತಾರೆ ನೋಡ್ರಿ. ಏನು ಹೇಳ್ತಾರೆ ಅಂತಂದ್ರೆ, ಈ ವ್ಯರ್ಥವಾಗಿ ಬಲ್ಲಂಥ ಯೋಗಿಗಳು ಏನು ಮಾಡಿದಾರ? ತನ್ನಿರವನ್ನು ಕೆಡಿಸುವಂಥದ್ದು ಏನೇನದಾವ ಎಲ್ಲ ಬಿಡಿಸ್ಕೊಂಡ್ಬಿಟ್ರು ಅವರು. ಅದರಿಂದ ಪಾರಾದ್ರು. ನಾವು ಭಾಳಷ್ಟು ಯೋಗಿಗಳು ನಾವು ಮೊನ್ನೆ ನೋಡಿದ್ದೀವಲ್ಲ, ಅಪ್ಪಾಜಿ ಸಿದ್ದೇಶ್ವರ ಅಪ್ಪಾಜಿ ಅಂತವ್ರು ಹೆಂಗದಾರ, ಹೆಂಗಿದ್ರು. ನಾವು ಹಿಂದೆ ನೋಡಿದ್ರೆ ಈಗ ಇಲ್ಲ ಅಂತಲ್ಲ, ಅಂಥ ಯೋಗಿಗಳು ಅದಾರ ಎಲ್ಲ. ಹಂಗಾಗಿ ಎಲೆಮೆರೆ ಕಾಯಿ ಹಂಗೆ ಇರ್ತಾರೆ, ನಮಗೆ ಗೊತ್ತಾಗಿರಂಗಿಲ್ಲ ಅಷ್ಟೇ. ಅದಕ್ಕೆ ಇಲ್ಲಿ ಏನು ಹೇಳ್ತಾರ? ಇಂಥ ಒಂದು ಇಲ್ಲಿವರೆಗೆ ಜೀವನಿಗೆ ಭಾಳಷ್ಟು ಧನದಿಂದ ಏನು ಕಷ್ಟ ಅದಂತ ಹೇಳಿದರು, ಸ್ತ್ರೀಯಿಂದ ಏನು ಕಷ್ಟ ಅದ ಅಂತ ಹೇಳಿದರು. ಅದಲ್ಲ, ಮತ್ತು
ಇಲ್ಲಿ ಪುತ್ರನಿಂದ ಕೂಡ ಎಷ್ಟು ಕಷ್ಟ ಅದ, ಅದರಿಂದ ಕೂಡ ಸುಖ ಇಲ್ಲ. ಅದರಿಂದ ಜೀವನು ತನ್ನ ಆನಂದವನ್ನು ಕೆಡಿಸ್ತಕ್ಕಂಥ ಈ ಇಚ್ಛೆ ಅನ್ನುವಂಥದ್ದು ಬಿಡಬೇಕು ಅಂತ ಹೇಳ್ತಾರೆ. ಏನು ಇಚ್ಛೆ ಪಡ್ತಿದ್ದಿಲ್ಲ, ಅದು ಬೇಕು ಇದು ಬೇಕಂತ ಅದರಿಂದ ಹೋಗ್ತೀಯಲ್ಲ, ಅದನ್ನು ಬಿಟ್ಕೋ ಅಂತ ಹೇಳ್ತಾರೆ. ವಿಷಯಗಳಿಂದ ಸುಖ ಆಗ್ತದೆ ಅನ್ನುವಂಥದ್ದನ್ನು ಪ್ರತ್ಯಕ್ಷ ಅನುಭವಕ್ಕೆ ಬರ್ತದೆ. ಹೌದಲ್ಲ, ವಿಷಯಗಳಿಂದ ನಮಗೆ ಸುಖ ಆಗ್ತದೆ, ನಮಗೆ ಪ್ರತ್ಯಕ್ಷವಾಗಿ ಅನುಭವ ಬರ್ತದೆ. ಏನೋ ವಸ್ತುಗಳನ್ನು ಪಡಿತೀವಿ, ಕೇಳಿದಾಗ ಸಂತೋಷ ಆಗ್ತದೆ ರೀ. ನಮಗೆ ಏನೋ ಒಂದು ಕಿವಿಯಿಂದ ಕೇಳಿದಂಥ ಶಬ್ದಗಳಿಂದ ನಮಗೆ ಖುಷಿ ಆಯ್ತು ಅಂತೀವಿ. ಈಗ ನಾವು ರೂಪ ನೋಡ್ತೀವಿ, ಭಾಳ ಚಂದ ಐತ್ರಿ ಅಂತ ಹೇಳ್ತೀವಿ. ರುಚಿ ನೋಡ್ತೀವಿ, ತಿಂತೀವಿ, ಎಷ್ಟು ರುಚಿ ಐತ್ರಿ ಅಂತೀವಿ. ಮತ್ತು ಇವು ಪ್ರತ್ಯಕ್ಷವಾಗಿ ನಮಗೆ ಅನುಭವಕ್ಕೆ ಬರಕತ್ತದ. ಆದರೆ ವಿಷಯಗಳಲ್ಲಿ ಸುಖ ಇಲ್ಲ ಅಂತ ನೀವು ಹೆಂಗೆ ಹೇಳ್ತೀರಿ ಅಂತ ಪ್ರಶ್ನೆ ಬರ್ತದೆ ಅಲ್ಲ. ವಿಷಯಗಳಲ್ಲಿ ಸುಖ ಇಲ್ಲ ಅಂತ ಹೆಂಗೆ ಹೇಳ್ತೀರಿ ನೀವು? ಯಾಕೆ ನಮ್ಗೆ ಅನುಭವ ಅದಲ್ಲ. ಕಣ್ಣಿನಿಂದ ನೋಡ್ತೀವಿ, ಸುಖ ಅದನ್ಕೋ ಎಷ್ಟು ಚಂದ ಐತ್ರಿ ಅಂತೀವಿ, ತಿಂತೀವಿ, ರುಚಿ ಅನ್ನಿಸ್ತದ, ಇದು ಕಣ್ಣಗೆ ಅನ್ನಿಸ್ತದೆ ಸ್ಪರ್ಶ ಮಾಡಾಗ. ಮತ್ತು ಇವೆಲ್ಲ ಅನುಭವಕ್ಕೆ ಬರ್ತಾವಲ್ಲ, ನಮ್ಗೆ ಸುಖ ಅನ್ನಿಸ್ತದಪ್ಪ, ಅನುಭವಕ್ಕೆ ಬರ್ತದೆ. ಆದ್ರೆ ಸುಖ ಇಲ್ಲ ಅಂತ ಹೆಂಗೆ ಹೇಳ್ತೀರಿ ನೀವು ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ವಿಷಯಗಳಲ್ಲಿ ಸುಖ ಐತಂತ ನೀ ಅಂದ್ಕೊಂಡಿಯಪ್ಪ ಖರೇನೆ. ಆದರೆ ವಿಷಯಗಳಲ್ಲಿ ಸುಖ ಇದ್ದರೆ ಯಾಕಂದ್ರೆ ವಿಷಯಗಳಲ್ಲಿ ಸುಖ ಇದ್ರೆ ವಿಷಯಗಳೇ ಇಲ್ಲದೆ ಇರುವಂಥ ಗಾಢ ನಿದ್ರೆಯಲ್ಲಿ ಮನುಷ್ಯನಿಗೆ ಸುಖ ಆಗಬಾರ್ದಾಗಿತ್ತು. ಯಾಕಾಯಿತು? ಹೌದಪ್ಪ, ವಿಷಯಗಳಲ್ಲಿ ಸುಖ ಇತ್ತು ಅಂತ ಅಂದರೆ ಸುಖ ಇದ್ರೆ ವಿಷಯಗಳೇ ಇಲ್ಲಲ್ಲ. ಯಾರಾದ್ರೂ ಇವತ್ತು ನಿದ್ದೆ ಮಾಡಕತ್ತೀವಿ ಅಂದ್ರೆ ದುಃಖ ಆಗ್ಯದಂದಿವೇನೆ? ಯಾರಾದ್ರೂ ಎಷ್ಟು ದುಃಖ ಆಗಿದ್ರಿ, ನಮ್ಗೆ ನಿದ್ದೆ ಬರಕತ್ತದ ಅಂತ ಅಂದಿವೇನ? ನಿದ್ದೆ ಬರೋಲ್ಲಂತ ಗುಳಿಗೆ ತೊಗೊಂಡಿವಿನ, ನಿದ್ದೆ ಬರಲಿ ಅಂತ ಗುಳಿಗೆ ತೊಗೊಂಡಿದ್ದೀವಿ. ಹೌದಾ? 2 ದಿವ್ಸದಿಂದ ನಿದ್ದಿಲ್ರಿ, ಬಲ್ ಸುಸ್ತಾಗಿ ಬಿಟ್ಟದ್ರಿ ಅಂತ ಹೇಳ್ತೀವಿ. ಹೌದಲ್ಲ? ಹೆಂಗೆ ಮಲಗಿದಾಗ ಭಾಳಷ್ಟು ಆನಂದ ಅಲ್ಲ. ಯಾವಾಗ ಭಾಳ ನಿದ್ದೆ ಚಂದ ಐತ್ರಿ, ಭಾಳಷ್ಟು ಇದಾಯಿತು ಅಂತ ಹೇಳ್ಕೊತೀವಲ್ಲ, ಅದು ಯಾವ ವಿಷಯ ಇತ್ತಲ್ಲಿ? ಏನೂ ಇಲ್ಲಲ್ಲ. ಅದಕ್ಕೆ ವಿಷಯಗಳಲ್ಲಿ ಸುಖ ಇದ್ರೆ ವಿಷಯಗಳು ಇಲ್ಲದೆ ಇರುವಂಥ ಗಾಢ ನಿದ್ರೆಯಲ್ಲಿ ಮನುಷ್ಯನಿಗೆ ಸುಖ ಆಗಬಾರ್ದಾಗಿತ್ತು. ಏನೈತೆ ಹೇಳ್ರಿ ಅಲ್ಲಿ? ಅಂದಮೇಲೆ ವಿಷಯಗಳಲ್ಲಿ ಸುಖ ಇಲ್ಲ. ಬೆಳಗ್ಗೆ ನೋಡ್ರಿ, ಒಬ್ಬನಿಗೆ ಹೇಳಿದ್ರು, ನಾನು ಇವತ್ತು ನಿನಗೆ 500 ರೂಪಾಯಿ ಕೊಡ್ತೀನಿ, ರಾತ್ರಿ ಮಲಗಬೇಡ, ಚಂದ ದುಡಿದ್ರೆ 500 ರೂಪಾಯಿ ಇರೋಂಗಿಲ್ಲ, 500 ರೂಪಾಯಿ ಕೊಡ್ತೀನಿ ಅಂತಾನಲ್ಲ ಪುಣ್ಯಾತ್ಮ. ಆಯ್ತಪ್ಪ, ಇವತ್ತು ರಾತ್ರಿ ನಿದ್ದೆ ಮಾಡಂಗಿಲ್ಲ ಅಂತಂದ. 500 ರೂಪಾಯಿ ಇಸ್ಕೊಂಡ, ರಾತ್ರಿ ಬೆಳತಾ ನಿದ್ದೆ ಮಾಡಲಿ ಅದಕ್ಕಂತ. ಮರುದಿವ್ಸ ಅಂದ 1000 ರೂಪಾಯಿ ಕೊಡ್ತೀನಿ, ಇವತ್ತು ನಿದ್ದೆ ಮಾಡಬೇಡ ಅಂದ. ಆತ ಅನಾಯಾಸವಾಗಿ 1000 ರೂಪಾಯಿ ಬರ್ತದಲ್ಲ, ಯಾಕೆ ಬಿಡಬೇಕು? ಇಷ್ಟೇ ಅಲ್ಲ, ಕುಂದ್ರೋದು ಅಷ್ಟೇ ಇರ್ತದಲ್ಲ ರಾತ್ರಿ ಬೆಳತಾನ. ಆಯ್ತು ಇವತ್ತೂ ಕುಂತ್ರಾಯ್ತಂತ ಮತ್ತೆ 1000 ರೂಪಾಯಿ ಸಲುವಾಗಿ ಆತ ಎದ್ದು ಬಿಟ್ಟ. 3ನೇ ದಿವಸ ಅಂದ, ನಿನಗೆ 2000 ರೂಪಾಯಿ ಕೊಡ್ತೀನಿ ಇವತ್ತು ಇರೋ ಅಂತಂದ. ಆಯಿತು, ಇನ್ನೂ ಸ್ವಲ್ಪ ಬರ್ತದಲ್ಲ ದುಡ್ಡು ಅಂತ. ಅದು ಹಂಗೂ ಹಿಂಗೆ ಮಾಡಿ 3ನೇ ದಿವಸನೂ ಎದ್ದ. 4ನೇ ದಿವಸಕ್ಕೆ ಅವ್ನು ನೋಡಿಬಿಟ್ಟು, ನೀನು 10,000 ರೂಪಾಯಿ ಕೊಡ್ತೀನಿ ಅಂದ್ರೆ ನನ್ನ ಕೈಲಾಗಂಗಿಲ್ಲ ಅಂದ. ಒಂದು ವೇಳೆ ಈ ರೊಕ್ಕದಲ್ಲೇ ಸುಖ ಇತ್ತು, ರೊಕ್ಕದಲ್ಲೇ ಅಂತ ಒಂದು ಆನಂದ ಇತ್ತು ಅಂತಂದ್ರೆ ಆತ ನಿದ್ದಿನೇ ಮಾಡ್ಲಾರ ಬರೀ ರೊಕ್ಕನೇ ಮಾಡ್ಬೋದಾಗಿತ್ತಲ್ಲ, ಯಾಕೆ ಬರಲ್ಲ ಅಂತತ್ತ ಅಲ್ಲ? ಅರ್ಥ ಮಾಡ್ಕೊಳ್ಬೇಕು. ಆತ ನೀನೇನು ಒಂದು 10,000 ರೂಪಾಯಿ ಕೊಟ್ರೆ ನನಗೆ ಬೇಕಾಗಿಲ್ಲಪ್ಪ ನನಗೆ ಅಂತ ಹೇಳಿ ಆತ ಬಿಟ್ಬಿಟ್ಟ ಅಂತ ಹೇಳ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೆ ಅಂಗಡಿ ಲಕ್ಷಾನುಗಟ್ಟಲೆ ವ್ಯವಹಾರ ಮಾಡುವಂಥವ್ರು 9 ಗಂಟೆಗೆ ಬಾಗಿಲು ಕೊಡು, ಮೊದಲು ಮನೆಗೆ ಹೋಗಿ ಮಲಗಬೇಕಂತಾರೆ. ಯಾಕೆ? ಆದ್ರೆ ಇದರಲ್ಲೇ ಸುಖ ಇತ್ತಪ್ಪ, ಆಸ್ತಿದಲ್ಲೇ ಸುಖ ಇತ್ತು, ಎಲ್ಲ ವ್ಯವಹಾರದಲ್ಲೇ ಸುಖ ಇತ್ತು ಅಂತಂದ್ರೆ ಬೆಳತನ ಮಾಡ್ಬೋದಾಗಿತ್ತು, ಎಲ್ಲರೂ ಬೆಳತನ ದುಡಿಬೋದಾಗಿತ್ತು. ಗೊತ್ತು, ಯಾಕಂದರೆ ವಿಷಯಗಳಲ್ಲಿ ಸುಖ ಇಲ್ಲ, ಅವೆಲ್ಲ ಕ್ಷಣಿಕ. ಅದರ ನಿದ್ರೆ ಒಳಗೆ ಆನಂದವಾಗಿ ಮಲಗ್ತದಲ್ಲ, ಅಲ್ಲಿ ಯಾವ ವಿಷಯಗಳು ಅದಾವ? ಏನಾರು ಅದಾವೇನೋ? ರೊಕ್ಕ ಅದ, ರೂಪಾಯಿ ಅದ, ಹೆಂಡ್ತಿ ಅಳ, ಮಕ್ಕಳು ಅದರ, ಏನೈತೆ ಹೇಳ್ರಿ ಅಲ್ಲಿ? ಏನಿಲ್ಲ. ಆದರೂ ಕೂಡ ನಾವು ಆರಾಮಾಗಿ ಮಲಗಿದ್ದೇರಿ ಅಂತ ಹೇಳ್ತೀವಿ. ಹೌದಿಲ್ಲ? ಯಾರು ನಮ್ಗೆ ದುಃಖ ಆಗಿದ್ರಿ ಮಲಗಿವಂತ ಅನ್ನಂಗಿಲ್ಲ, ಆರಾಮಾಗಿ ಮಲಗಿದ್ದಾರೆ, ಚಂದ ನಿದ್ದೆ ಆಯಿತು ಅಂತ ಹೇಳ್ತೀವಿ. ಅಂದಾಗ ಅಲ್ಲಿ ಯಾವ ವಿಷಯ ಇತ್ತು? ಯಾವುದು ವಿಷಯ ಇಲ್ಲ. ಹಾಗಾಗಿ ವಿಷಯಗಳಲ್ಲಿ ಸುಖ ಇಲ್ಲ ಅಂತ ಇದು ಹೇಳ್ತಾರೆ ಅವರು. ವಿಷಯಗಳಲ್ಲಿ ಒಂದು ಚೂರು ವಿಚಾರ ಮಾಡಿದ್ರೆ ಇಲ್ಲಿ ಸುಖ ಇಲ್ಲಪ್ಪ ಅಂತ ಹೇಳ್ತಾರೆ. ಮತ್ತು ವಿಷಯಗಳಲ್ಲಿ ಸುಖ ಇಲ್ಲದಿದ್ದರೆ ವಿಷಯಗಳ ಸಂಬಂಧವಾದ ಕೂಡಲೇ ಸುಖ ತೋರ್ಬಾರ್ದಾಗಿ ತೋರ್ತದೆ. ಯಾಕೆ ನೋಡ್ರಿ? ಅದರಿಂದ ಅವ್ರು ಮತ್ತೆ ಶಂಕ ಮಾಡ್ತಾರೆ, ಪ್ರಶ್ನೆ ಬರ್ತದೆ. ಏನಂದ್ರೆ, ವಿಷಯಗಳಲ್ಲಿ ಸುಖ ಇಲ್ಲ ಅಂತ ಅಂದ್ರಿ, ಸುಖ ಇಲ್ದಿದ್ರ ಮತ್ತು ವಿಷಯಗಳ ಸಂಬಂಧವಾದ ಕೂಡಲೇ ಸುಖ ಹೆಂಗೆ ನಮ್ಗೆ ತೋರ್ಬಾರ್ದಾಗಿತ್ತು? ತೋರ್ತದಲ್ಲ. ಅದರಿಂದ ವಿಷಯಗಳಲ್ಲಿ ಸುಖ ಇಲ್ಲ ಅನ್ನುವಂಥದ್ದು ಅದು ಯೋಗ್ಯ ಅಲ್ಲ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಭಾಳಷ್ಟು ವಿಚಾರವನ್ನು ಹೇಳ್ತಾರೆ. ಈ ವಿಷಯ ಇಟ್ಕೊಂಡು ನಾಳೆ ಮಾತಾಡೋಣ. ಯಾಕಂದರೆ ಯಾವ ರೀತಿ ಮನುಷ್ಯನಿಗೆ ವಿಷಯಗಳಿಂದ ದುಃಖ ಅದ,
ನಿದ್ರೆ ಒಳಗೆ ವಿಷಯಗಳು ಯಾವುದೂ ಇರಲ್ಲ. ಶಬ್ದ, ಸ್ಪರ್ಶ, ರೂಪು, ರಸಗಂಧ ಯಾವ ವಿಷಯಗಳು ನಿದ್ರೆ ಇಲ್ಲ. ಆದರೂ ಕೂಡ ಅಲ್ಲಿ ಆನಂದ ಐತೆ ಅನ್ನುವಂಥದ್ದನ್ನು ಭಾಳಷ್ಟು ವಿಸ್ತಾರವಾಗಿ ಹೇಳ್ತಾರೆ. ದೃಷ್ಟಾಂತ ಕೊಟ್ಟು ಕೂಡ ಹೇಳಿದ್ದಾರೆ. ಈ ವಿಷಯವನ್ನು ನಾಳೆ ಇದನ್ನು ಸವಿಸ್ತಾರವಾಗಿ ನೋಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.